ಕಣ್ಣಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದ್ರೆ. ಏನಾಗಿದೆ ಸರ್? ಪರಿ ಬಂದದ್ರಿ. ಹೌದಾ? ಅದು ಒಂದ್ ಕಣ್ಣಿಗೆ. ಹಾ 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 ಏನ್ ಆಸ್ಪತ್ರೆ ತೋರ್ಸ್ಕೊಂಡಿರಿ ಸರ್? ಅದೇ ಸರ್ಜರಿ ಮಾಡಿಸ್ಬೇಕ್ರಿ, ಅದ್ರ ಪರೆ ತೆಗಿಸ್ಬೇಕು. ಹಾ ಹಾ ಸ್ವಲ್ಪ ನಾನು ಟೈಮ್ ತಗೊಂತಾ ಇದೀನಿ. ಹೌದೇನ್ರಿ? ಹಾ 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 ಇದು ಅದೇ ನಿಮ್ದು ಲೇಖನ ಏನೋ ಅಶ್ವಮೇಧದ ಬಗ್ಗೆ ಅಶ್ವಯಾಗದ ಬಗ್ಗೆ ಏನೋ ಬರ್ದಿರಿ. ಹೌದ್ ಹೌದು. ಅದನ್ನ ಫುಲ್ ಓದ್ಲಿಕ್ಕೆ ಆಗ್ಲಿಲ್ಲ, ಅದಕ್ಕೆ ನಿಮ್ಗೆ ಫೋನ್ ಮಾಡೋದು ಏನ್ ವಿಷಯ ತಿಳ್ಕೊಳ್ಳೋಣ ಅಂತ ಮಾಡಿದೆ. ಅದೇ ಅಶ್ವಮೇಧ ಯಾಗ ಅಂತ ಮಾಡ್ತಿದ್ರಂತಲ್ಲ ರೀ. ಹಾ ಅದು ರಾಮಾಯಣದಲ್ಲಿ, ಆಮೇಲೆ ವಿಷ್ಣು ಪುರಾಣದಲ್ಲಿ ಹಾ ಅದೆಲ್ಲ ಬರುತ್ತಲ್ಲ, ಅದು ಆ ಬಗ್ಗೆ. ಹೇಳ್ರಿ. ಅದೇ ಯಾವ ರೀತಿ ಮಾಡ್ತಿದ್ರು ಅದು ಅಶ್ವಮೇಧ ಯಾಗ ಅನ್ನೋದ್ರ ಬಗ್ಗೆ ಕತೆ ರೂಪದಲ್ಲಿ ಬರ್ದಿದ್ದೀನಿ. ಅದಕ್ಕ ವೈಚಾರಿಕ ವಿಶ್ಲೇಷಣೆ ಬರ್ದಿದ್ದೀನಿ ಸರ್. ಅದನ್ನೇ ಹೇಳ್ರಿ, ವಿಷಯ ಹೇಳ್ರಿ, ತಿಳ್ಕೊಬೇಕು. ವಿಷಯ ಅದೇ, ಹಿಂದೆ ಇವರು ಅಶ್ವಮೇಧ ಯಾಗ ಅಂತ ಮಾಡ್ತಿದ್ರಂತಲ್ಲ, ಕುದುರೆ ಬಿಡೋದು. ಆ ಕುದುರೆನ ಬಲಿ ಕೊಡೋದಿನ ಹಿಂಗ ಲೈಂಗಿಕವಾಗಿ ಶೋಷಣೆ ಮಾಡ್ತಿದ್ರಲ್ಲ. ಅದು ಗೊತ್ತಿಲ್ಲ, ಅದ್ರ ಬಗ್ಗೆ ಹೇಳ್ರಿ ನನಗೆ. ಅದೇನಂದ್ರೆ, ನೀವು ಅಶ್ವಮೇಧದ ಯಾಗದ ಬಗ್ಗೆ ತಿಳ್ಕೊಳ್ಬೇಕಾಗತ್ ಸರ. ನಾನೇನ್ ತಿಳ್ಕೊಂಡಿನಿ ಅಂತಂದ್ರೆ, ಅಶ್ವಮೇಧ ಯಾಗ ಅಂತಂದ್ರೆ ಅದು ಒಂದು ಕುದುರೆ ಹಣಿಗೆ ಅದನ್ನ ಏನೋ ಇದು ಪತ್ರ ಕಟ್ಟಿ, ತಾಮ್ರದ ಪತ್ರ ಕಟ್ಟಿ ಬಿಟ್ಬಿಡ್ತಾರ. ಅದೆಲ್ಲ ಎಲ್ಲ ರಾಜ್ಯಗಳದಾಗ ಓಡಾಡ್ ಕೊಡ್ತಂತೆ. ಆಮ್ಯಾಗ ಅದು ಎಲ್ಲಿ ಹೋಗ್ತದ ನೋಡ್ರಿ, ಇಲ್ಲಿ ಕೇಳ್ರಿ. ಇಲ್ಲ ಅದನ್ನ ಯಾರು ಕಟ್ಟಿ ಹಾಕ್ತಾರ ಅವರು ಆ ರಾಜನ ಜೊತೆ ಯುದ್ಧ ಮಾಡ್ಬೇಕಾಗ್ತದ. ಯಾರು ಕಟ್ಟಿ ಹಾಕಲ್ಲೋ ಅವ್ರೇನಂದ್ರೆ ಅದಕ್ಕೆ ಕಪ್ಪು ಕಾಣಿಕೆ ಅಂತ ಕೊಡ್ಬೇಕು, ಸಲ್ಲಿಸ್ಬೇಕು. ಆ ರಾಜ ಕುದುರೆ ಬಂದಾಗ ನಾವು ಯುದ್ಧ ಮಾಡ್ಲಿಕ್ಕೆ ನಾವು ಇಷ್ಟಪಡಲ್ಲ ಅಂತಂದು ಅವರು ಒಂಥರ ಅವ್ರಿಗೆ ಕಪ್ಪು ಕಾಣಿಕೆ ಅಂತ ಅದಕ್ಕೆ ಸಲ್ಲಿಸ್ಬಿಟ್ರೆ ಅದು ಕುದುರೆ ಮತ್ತೆ ಮುಂದಿನ ರಾಜ್ಯಕ್ಕೆ ಮತ್ತೆ ಹೋಗ್ತದ. ಅದು ಅದೇ ಅದು ಒಂದು ವರ್ಷ ಹಂಗೆ ತಿರ್ಗಾಡತ್ತಂತೆ. ಅದರಿಂದ ಅದ್ರ ಸೈನಿಕರು ಇರ್ತಾರಂತ. ಯಾರ್ ಕುದುರೆ ಬಿಟ್ಟಿರ್ತಾರಲ್ಲ ಆ ರಾಜನ್ ಸೈನಿಕರು. ಆಮೇಲೆ ಅದು ಒಂದ್ ವರ್ಷ ಯಶಸ್ವಿಯಾಗಿ ತಿರ್ಗಾಡ ಬಂದ ನಂತರ ಅದನ್ನ ಯಜ್ಞಕ್ಕೆ ಬಲಿ ಕೊಡ್ತಾರಂತ ಒಂದಿನ. 3 ದಿನ ಇದು ವಿಷಯ ನನಗೆ ಗೊತ್ತಿರ್ಲಿಲ್ಲ. ಅದು ಅದು 3 ದಿನಗಳ ದಿನ ಅದಕ್ಕ ಶಾಸ್ತ್ರ ಪ್ರಕಾರವಾಗಿ ಅದಕ್ ಬಲಿ ಕೊಡ್ತಾರಂತ. ಆ ಬಲಿ ದಿನ ಏನೇನ್ ಮಾಡ್ತಾರಂದ್ರ, ಅದಕ್ಕ ತುಪ್ಪದಿಂದ ಪೂಜೆ ಮಾಡ್ತಾರಂತ. ಒಂದಿನ ವಿಶೇಷ ಪೂಜೆ, ಅದಕ್ಕೆ ಎಲ್ಲ ತುಪ್ಪದಿಂದ ಅಲಂಕಾರ ಮಾಡೋದು, ಪರಿಮಳದೆಲ್ಲ ಸುಗಂಧ ಅದಕ್ಕೆ ಲೇಪಿಸೋದು. ಮತ್ತೊಂದ್ ದಿನ ದಾನ ಧರ್ಮ ಮಾಡ್ತಾನಂತ ರಾಜ. ಕೊನೆ ದಿನ ರಾಣಿಯರು ಇರ್ತಾರಲ್ಲ, ರಾಜನ್ ರಾಣಿಯರು, 3 ಜನ ರಾಣಿಯರು ಪಟ್ಟ ಧರಿಸಿ ಹಂಗೆ ಸೆಕೆಂಡ್ ರಾಣಿ, ಥರ್ಡ್ ರಾಣಿ ಇರ್ತಾರಲ್ಲ ರಾಜರ್ದು, ಅವ್ರೆಲ್ರು ಆ ದಿನ ಬರ್ಬೇಕಂತ. ಬಂದು ಅದು ಬಲಿ ಕೊಡ್ತಾರಲ್ಲ ಕುದುರೆ, ಆ ಕುದುರೆ ಬಲಿ ಕುದುರೆ ಜೊತೆಗೆ ಏನಪ್ಪಾ ಅಂದ್ರ ಅದ್ರದ್ದು ಜೊತೆಗೆ ರೋಮಾನ್ಸ್ ರೀತಿ ಮಾಡ್ತಾರಂತೆ. ಅದ ಸತ್ತ ಕುದುರೆ ಶಿಸ್ನದ ರಾಣಿ ಯುನಿಯನ್ ತುರ್ಕೋದು. ಆಮೇಲೆ ಆ ದಿನ ಪುರೋಹಿತರ ಜೊತೆ ರಾಣಿಯರೆಲ್ಲ ಲೈಂಗಿಕ ಸಂಭಾಷಣೆಯಲ್ಲಿ ಭಾಗವಹಿಸ್ತಾರಂತ. ಅವನು ಯಾರೋ ಪುರೋಹಿತ ಏನ್ ಮಾಡ್ತಾರಂತ, ಅದು ರಾಣಿಯರ ಅದ್ರ ಅಂಗಾಂಗಳದ ಬಗ್ಗೆ ಅವನು ವಿಮರ್ಶೆ ಮಾಡ್ತಾನಂತೆ, ವರ್ಣಿಸ್ತಾನಂತೆ. ಒಳ್ಳೆ ಲೈಂಗಿಕ ಉದ್ರೇಕ ಉಂಟಾಗೋ ರೀತಿ ಸಂಭಾಷಣೆ ಇರುತ್ತಂತೆ ಅದು. ಆ ಸಂಭಾಷಣೆ ಮುಗಿದ ನಂತರ ಕುದುರೆ ಜೊತೆ ರಾಣಿ ಮಲಗ್ಬೇಕಂತ. ಹಿಂಗೆಲ್ಲ ಅದ್ರೊಳಗ್ ಬರ್ದಿದೆ ಸರ. ಅದು ಏನೋ ಕೊನೆಗ್ ಕುದುರೆ ಜೊತೆ ಮಲಗ್ ನಂತರ ಅದು ಯಜ್ಞ ಅಗಾದಿ ಮುಗಿದ್ ಹೋಗುತ್ತಂತ. ರಾಜ ಎಲ್ಲ ಸಂಪಾದಿಸದ್ನು ಬ್ರಾಹ್ಮಣರಿಗೆ ಕೊಡ್ತಾರಂತ. ಆ ಬ್ರಾಹ್ಮಣರು ತನಗಿಡ್ಬೇಕು ಅದನ್ನ ಇಟ್ಕೊಂಡು ಮಿಕ್ಕಿದ್ದನ್ ರಾಜರಿಗೆ ಮಳಿಸ್ತಾರಂತ. ಇದು ಅಶ್ವಮೇಧ ಯಾಗ ಕೊನೆಗೊಳ್ತದ. ಅದು ಈ ರೀತಿ ಇದು ಯಾಕಂತಂದ್ರೆ ಇದು ಧರ್ಮಶಾಸ್ತ್ರ ಅಂತ. ಹಿಂದೂ ಧರ್ಮದಾಗ ಅಶ್ವಮೇಧ ಯಾಗ ಮಾಡ್ತಾರಂತ. ಇದು ಧರ್ಮ ಅಲ್ಲ, ಇದೊಂದು ಶೋಷಣೆ ಅಂತೇಳಿ ನಾನು ಅದಕ್ಕೆ ವಿಮರ್ಶೆ ಬರ್ದಿದ್ದೀನಿ ಸರ್. ಅದೇ ಅದೇನ್ ಅಷ್ಟೇ, ಮತ್ತೇನ್ ವಿಷಯ ಇಲ್ಲ ಸರ್. ಇದು ವಿಷಯವನ್ನ ಅಲ್ಲಿ ಬರ್ತಿದ್ದೀರಾ? ಹೌದು ಸರ್. ಓಕೆ. ಇದ್ರ ಬಗ್ಗೆ ಏನು ಸಾಕ್ಷಿ ಐತೆ ನಿಮ್ಮ ಹತ್ರ? ಇದೆ ಸರ್, ಆ ಲೇಖನದಲ್ಲಿ ಕೊಟ್ಟಿದ್ದೀನಿ ನೋಡಿ. ಓಕೆ. ಅದು ಯಾವ್ಯಾವ ಅದಕ್ಕೆ ಎಲ್ಲಿಂದ ಬಳಸ್ಕೊಂಡಿದೀನಿ, ಅದಕ್ಕೆ ಆಕಾರ ಗ್ರಂಥಗಳು ಯಾವ ಅಂತೇಳಿ ಅಲ್ಲಿ ಕೊಟ್ಟಿದ್ದೀನಿ ಲೇಖನದಲ್ಲಿ. ಓಕೆ ಓಕೆ. ನಿಮ್ಗೆ ಇದ್ರ ಬಗ್ಗೆ ನಾನು ವಿಷಯ ಗೊತ್ತಿಲ್ಲ, ತಿಳ್ಕೊಂಡು ಒಳ್ಳೇದಾಯ್ತು, ಅದಕ್ಕೆ ಫೋನ್ ಮಾಡಿದ್ ನಿಮ್ಗೆ. ಇದ್ರ ಬಗ್ಗೆ ಗೊತ್ತಾ ನಿಮ್ಗೆ? ಈ
ಈ ಕೊಣ ಬಲಿ ಕೊಡ್ತಾರಲ್ಲ ದೇವಿಗೆ, ಹಾ ಹೌದ್ ಸರ್. ಅದ್ರ ಬಗ್ಗೆ ಕೇಳಿದಿರ, ಗೊತ್ತಾ? ಹಾ ಕೊಡ್ತಾರ ನಮ್ ಕಡೆ ಹಳ್ಳಿಲಿ. ಕೇಳಿದೀನಿ ಸರ್, ಪುರಾಣದ ಕಥೆಗಳು ಕೇಳಿದೀನಿ. ಯಾಕೆ ಅಂತ ಗೊತ್ತಾ ನಿಮ್ ಅದ್ರ ಹಿನ್ನೆಲೆ ಏನಂತ ಗೊತ್ತಾ? ಯಾಕೋ ಅದು ಹೋಗ್ಲಿ, ಅದಕ್ಕೂ ಅದು ಕೋಣ ಯಾರ್ ಮನಿದು? ಕೋಣ ಯಾರ ಮನೆದ ಗೊತ್ತಿಲ್ಲ ಸರ್. ಹೋಗ್ಲಿ, ಕೋಣವನ್ನ ಬಲಿ ಕೊಡೋರು ಯಾರು? ಈಗ ನೋಡಿ, ಅದ್ರಿಂದ ಒಂದ್ ದೊಡ್ಡ ಷಡ್ಯಂತ್ರ ಇರುತ್ತೆ ಸರ್. ಏನೋ ಒಂದು ಕಾರ್ಯಕ್ರಮ ಇರುತ್ತಲ್ಲ ಇದು, ಅದರಿಂದ ಒಂದು ದೊಡ್ಡ ಷಡ್ಯಂತ್ರ ಇರುತ್ತೆ. ಅದರಿಂದ ಗೌಡ ಕುಲ್ಕರ್ಣಿ ಅಂತಾರಲ್ಲ ಈ ಕಡೆ ನಮ್ ಕಡೆ ಭಾಷೆಯಲ್ಲಿ, ಅವ್ರ ಕೈವಾಡ ಇರುತ್ತೆ. ಆಗ ಅದು ಹೆಂಗ ಮನುಷ್ಯರಿಗೆ ಕೊಡ್ತಿದ್ರಂತೆ ಬಲಿ, ಅದು ಕಾಲಕ್ರಮೇಣವಾಗಿ ಮನುಷ್ಯರಿಂದ ಪ್ರಾಣಿಗಳಿಗೆ ಬಂದಿದೆ. ಅದರಿಂದ ಒಂದ್ ದೊಡ್ಡ ಕತೆ ಇದೆ ಸರ್, ಕೋಣ ಬಲಿ ಕೊಡೋದು ಅಂದ್ರೆ ಹೆಂಗಂದ್ರೆ. ಕತೆ ಕೇಳಿದ್ರೆ ನೀವು ಫ್ರೀ ಆಗಿದ್ರಂದ್ರೆ ಅದ ಕತೆ ಕೂಡ ಹೇಳ್ತೀನಿ. ಹೇಳ್ರಿ, ಅದನ್ನ ಹೇಳ್ರಿ, ಅದನ್ನ ಕೇಳ್ಬೇಕು. ಅದೇ ಒಂದು ಕತೆ ಪ್ರಕಾರ, ಅದು ನಿಮ್ ಕಡೆ ನಮ್ ಕಡೆ ಮರ್ಗಮ್ಮ ಲಕ್ಷ್ಮಿ ಅಂತಾರ ಸರ್. ಹೌದು, ದೇವತೆಗಳ ಹೆಸರುಗಳು, ಗ್ರಾಮ ದೇವತೆಗಳು ಮರ್ಗಮ್ಮ ಅಂದ್ರೆ. ಹೌದು. ಅದೇನೋ ಒಬ್ಬ ಕೆಳ ಜಾತಿಯವನ್ ಇರ್ತಾನಂತೆ. ಅವನ ಹೆಸರು ಮಾರ ಇರುತ್ತೆ. ಮಾರ ಅಂತ ಕೆಳ ಜಾತಿ ಅವನು. ಆ ಮಾರ ಏನ್ ಮಾಡ್ತಾನೆ, ಬ್ರಾಹ್ಮಣ ಬಲಿ ಕೆಲ್ಸಕ್ಕೆ ಇರ್ತಾನೆ, ಜೀತ ಕೆಲ್ಸ ಮಾಡ್ಕೊಂಡಿರ್ತಾನೆ. ಅವ್ನ್ ಬ್ರಾಹ್ಮಣ ಯಾವ ರೀತಿ ಪೂಜೆಗಳನ್ನ ಮಾಡ್ತಾನ ಅದನ್ನೆಲ್ಲ ನೋಡ್ಕೊತಾನೆ, ಪೂಜೆನ ಕಲ್ಕೊಳ್ತಾನೆ. ಯಾಕಂದ್ರೆ ಇವ್ನ್ ಶೂದ್ರ, ಅವನಿಗೆ ಎಲ್ಲ ಮಂತ್ರಗಳು ಕಲಿಯೋದು, ಶಿಕ್ಷಣ ಕಲಿಯೋದು ಇರಲ್ಲ. ಇವನ್ ಹಾಗೆ ಅವ್ರ ಮನೇಲಿ ಕೆಲಸ ಮಾಡ್ಕೊಂಡು, ಅವ್ರ ತೋಟ ಗದ್ದೆಯಲ್ಲಿ ಅವ್ರದ್ದು ಏನೋ ಕಸ ಇದು ಕೆಲಸ ಮಾಡ್ಕೊಂಡಿದ್ದಾಗ ಇವನೆಲ್ಲ ಮಂತ್ರಗಳನ್ನ ಬಾಯಾಟ್ ಮಾಡ್ಕೊಳ್ತಾನೆ. ಮಾಡ್ಕೊಂಡು ಅವನ್ ಏನ್ ಮಾಡ್ತಾನೆ, ಆ ಊರ್ ಬಿಟ್ಟು ಸುಮಾರು ದೂರಿಗೆ ಹೋಗಿ ಅಲ್ಲಿ ನಾನು ಬ್ರಾಹ್ಮಣ ಅಂತ ಹೇಳ್ಕೊಂಡು ತಿರ್ಗಾಡ್ತಿರ್ತಾನ. ಆ ಊರಾಗಿನ ಬ್ರಾಹ್ಮಣ ಏನ್ ಮಾಡ್ತಾನೆ, ಇವನು ನಮ್ ಕಾಸದವನ್ ಅಂತ ಹೇಳ್ಬಿಟ್ಟು ಅವನಿಗೆ ಅಲ್ಲೇ ಕೆಲ್ಸಕ್ಕೆ ಇಟ್ಕೋತಾನೆ. ಇಟ್ಕೊಂಡು ಮಗಳಿಗೆ ಕೊಡ್ತಾನೆ. ಅವ್ನ್ ಕೇಳ್ತಾನೆ, ನೀನ್ ಯಾರಪ್ಪ? ನಾನ್ ಹಿಂಗ ಒಬ್ಬ ಬ್ರಾಹ್ಮಣ, ನನಗ ಯಾರು ಇಲ್ಲ, ನಾನು ಅನಾಥ, ನಾನು ಹಿಂಗೆ ಕೆಲ್ಸ ಹುಡ್ಕೊಂಡ್ ಬಂದಿದೀನಿ ಅಂತ ಹೇಳ್ತಾನೆ ಅಲ್ಲಿ ಕತೆ. ಓಕೆ, ನೀನು ಇಲ್ಲೇ ಇರು, ನನಗೊಬ್ಬ ಮಗಳಿದ್ದಾಳೆ, ಅವಳನ್ ಮದ್ವೆ ಮಾಡ್ಕೊಂಡು ಇಲ್ಲಿ ನನ್ ಜೊತೆಗೆ ಕೆಲಸ ಮಾಡ್ಕೊಂಡು ಚೆನ್ನಾಗಿರು ಅಂತೇಳಿ ಅದ ಯಾರಿಗ್ ಕೊಡ್ತಾಳೆ ಅಂದ್ರೆ ಬ್ರಾಹ್ಮಣನ ಮಗಳಿಗೆ ಕೊಡ್ತಾನೆ. ಆ ಬ್ರಾಹ್ಮಣನ ಮಗಳು ಯಾರಂದ್ರೆ ಗ್ರಾಮ ದೇವತೆ ಮರಗಮ್ಮ. ಆ ಮರಗಮ್ಮ ಮತ್ತು ಮಾರಮ್ಮನ ಮದ್ವೆ ಆಗತ್ತೆ ಸರ. ಮದ್ವೆ ಆಗಿ ಮಕ್ಕಳುಗಳಾಗ್ತಾವಂತೆ. ಮಕ್ಕಳು ಆದ ನಂತರ ಈಗ ಮಾರ ಏನ್ ಊರ್ ಬಿಟ್ಟಿದ್ನಲ್ಲ, ಸುಳ್ಳು ಹೇಳಿದ್ನಲ್ಲ ಇವನು ಕೆಳ ಜಾತಿ ಅವನು, ಅವನ್ ತಾಯಿ ಇರ್ತಾಳೆ, ಅವನಿಗೆ ಒಬ್ಳು ತಾಯಿ ಇರ್ತಾಳೆ. ತಾಯಿ ಅವನಿಗೆ ಹುಡ್ಕೊಂಡ್ ಬರ್ತಾಳೆ. ಹುಡ್ಕೊಂಡ್ ಬಂದಾಗ ಹೆಂಗೆ ಪತ್ತ ಹಚ್ಕೊಂಡು ಬರ್ತಾಳೆ. ಅವನ ತಾಯಿ ಬಂದಿದ ನೋಡ್ತಾನ. ನೋಡಿದ ತಕ್ಷಣ ಹೇಳ್ತಾನೆ, ಇವಳು ಬಂದಿದ್ದಾಳ ನಾನು ಹುಡ್ಕೊಂಡು ಅಂತೇಳಿ. ಅಮ್ಮ, ನೀನು ಬಂದಿದ್ ಚೆನ್ನಾಗಾಯ್ತು, ನಿನ್ಗ್ ಮೂಕ್ ಅಂತ ಹೇಳ್ತೀನಿ ನಾನು. ನಿನ್ ಜಾತಿ ಹೇಳ್ಕೊಳ್ಬೇಡ, ಜಾತಿ ಹೇಳ್ಕೊಂಡು ನಾನು ಉಳಿಯಲ್ಲ, ನೀನು ಉಳಿಯಂಗಿಲ್ಲ. ನಮ್ ಜಾತಿ ಹೇಳ್ಬೇಡ. ನೀನ್ ಏನ್ ಕೇಳಿದ್ರು, ನನ್ನ ಹೆಂಡತಿ ಏನ್ ಕೇಳಿದ್ರು ನೀನು ನಾನು ಮೂಗಿ ತರ ನೀನ್ ವರ್ತಿಸು ಅಂತ ಹೇಳ್ತಾನ. ಆಯ್ತಪ್ಪ, ಓಕೆ ಅಂತೇಳಿ ಮನೆಗ್ ಕರ್ಕೊಂಡ್ ಹೋಯ್ತಾನ. ಮನೆಗ್ ಕರ್ಕೊಂಡ್ ಹೋದಾಗ ಇವಳು ಗ್ರಾಮ ದೇವತೆ ಅಂತ ಹೇಳ್ತಾರಲ್ಲ ಈಗಿಂದು ಮರಗಮ್ಮ, ಮಾರನ ಹೆಂಡತಿ, ಅವಳೇನ್ ಮಾಡ್ತಾಳಂತೆ, ಅತ್ತೆ ಬಂದಿದ್ದಾಳೆ ತುಂಬಾ ದಿನಗಳ ನಂತರ ಅಂತೇಳಿ ಸ್ಪೆಷಲ್ ಆಗಿ ಅದು ಏನೋ ಒಂದು ಐಟಮ್ ಮಾಡ್ತಾಳೆ, ಸ್ವೀಟ್. ಆ ಸ್ವೀಟ್ ನೀಡಿದಾಗ ಅವಳು ಏನ್ ಉದ್ಗಾರ ಮಾಡ್ತಾಳಂತೆ ತಿನ್ನೋ ಖುಷಿಯಿಂದ, ಏನಮ್ಮೆ ಮಾಂಸದ ಪೀಸ್ ತುಂಡು ಇಷ್ಟೊಂದು ದೊಡ್ಡದಾಗ ಕಟ್ ಮಾಡಿದ್ಯಾ ಅಂತಾಳಂತೆ. ಅಂದ್ರೆ ಅವಳು ಮಾಂಸ ತಿಂದಾಳ, ಇವಳು ಬ್ರಾಹ್ಮಣ ತಿನ್ನೋಳ. ಗೊತ್ತು. ಆಗ ಅವಳು ಜಾತಿ ಗೊತ್ತಾಗುತ್ತಂತೆ ಮರಗಮ್ಮಗೆ. ಇವನ್ ನಾ ಸುಳ್ಳು ಹೇಳಿದಾನೆ ಮಾರ, ನನ್ ಗಂಡ ಇವನ್ ಕೆಳ ಜಾತಿಯವನು, ಇವನ್ ಬ್ರಾಹ್ಮಣ ಅಲ್ಲ, ನನ್ ಜಾತಿ ಕೆಟ್ಟಿದೆ ಅಂತೇಳಿ ಅವಳೆಲ್ಲ ಗಂಡನ್ ಜೊತೆ ಜಗಳ, ಅತ್ತೆ ಮತ್ತು ಗಂಡನ್ ಜೊತೆ ಜಗಳ ಮಾಡಿ ತಂದೆ ಹತ್ರ ಹೋಗ್ತಾಳಂತೆ. ಅಪ್ಪ, ಹಿಂಗ ಅವನು ನನಗ್ ಮೋಸ ಮಾಡ್ದ, ಅವನ್ ಬ್ರಾಹ್ಮಣ ಅಲ್ಲ, ಅವ್ನ್ ಶೂದ್ರ, ಅವ್ನ್ ಕೆಳ ಜಾತಿ, ಅವ್ನ್ ದಲಿತ, ಅವ್ನ್ ನಮಗ್ ಈ ರೀತಿ ಎಲ್ಲಾ ಮೋಸ ಮಾಡಿದಾನೆ, ನಾನು ಅವನ್ ಜೊತೆ ಸಂಸಾರ ಮಾಡಲ್ಲ ಅಂತ ಮನೆಗ್ ಬರ್ತಾಳಂತೆ, ತವ್ರ ಮನೆಗೆ. ಆಗ ಅರಪ್ಪ ಹೇಳ್ತಾನಂತೆ, ನೋಡು, ನೀನು ಕೊಟ್ಟ ಹೆಣ್ ಕುಲಕ್ ಹೊರಗೆ ನೀನ್ ಮದ್ವೆ ಆಗಿ ನಾನ್ ಮದ್ವೆ ಮಾಡ್ಬಿಟ್ಟಿದ್ದೇನೆ. ಈಗ ನನ್ ಕುಲದವಳು ಅಲ್ ನೀನು, ಮಾರನ್ ಕುಲದವಳು, ಕೆಳ ಜಾತಿಯವಳು, ನೀನ್ ಅವನ್ ಜೊತೆ ಸಂಸಾರ ಮಾಡು, ಇಲ್ಲ ಅಂತಂದ್ರೆ ದರ್ಭ ಹುಲ್ಲಿನಲ್ಲಿ ಸುಟ್ಕೊಂಡ್ ಸಾಯಿ ಅಂತ ಹೇಳ್ತಾಳಂತೆ. ಅವಳು ಏನ್ ಮಾಡ್ತಾಳಂತೆ, ತನ್ನ ಎಲ್ಲಾ ಮಕ್ಕಳುಗಳನ್ನ ತಗೊಂಡು ದರ್ಭ ಹುಲ್ ಹಾಕೊಂಡು ಸುಟ್ಕೊಂಡ್ ಸತ್ತೋಗ್ತಾಳಂತೆ. ಯಾರೋ ಗ್ರಾಮ ದೇವತೆ ಮರ್ಗಮ್ಮ.
ಸತ್ ಹೋದ ನಂತರ ಏನ್ ಮಾಡ್ತಾಳಂತ ಗೊತ್ತ್ರಿ? ಹ್ಮ್ ಎಲ್ಲ ಊರಿಗೆ ಕಾಳಕ್ ಶುರು ಮಾಡ್ತಾಳಂತ. ಊರಿಗೆ ಅನಿಷ್ಟ ಉಂಟಾಗತ್ತಂತೆ, ಬರಗಾಲ ಬರುತ್ತಂತೆ, ಕಾಲ್ರಾ, ಮಲೇರಿಯಾ ಅಂತಿಂತವೆಲ್ಲ ರೋಗಗಳು ಬರ್ತಾವಂತೆ, ಸಾಂಕ್ರಾಮಿಕ ರೋಗಗಳು. ಯಾಕೆ ಹಿಂಗ ಆಗ್ತಾ ಇದೆ ಅಂತಂದ್ರೆ, ಒಬ್ಬ ಶೂದ್ರ ಸುಳ್ಳು ಹೇಳಿ ಬ್ರಾಹ್ಮಣರ ಹೆಣ್ಣನ್ನ ಮದುವೆ ಮಾಡ್ಕೊಂಡು ಜಾತಿ ಕೆಡಿಸಿದಾನೆ, ಧರ್ಮ ಭ್ರಷ್ಟ ಮಾಡಿದಾನೆ. ಅದರ ಪ್ರತಿಫಲವಾಗಿ ಊರಿಗೆಲ್ಲ ಕ್ಷಾಮ ಬರ್ತಾ ಇದೆ, ಮರ್ಗಿ ಬ್ಯಾನಿ ಬರ್ತಾ ಇದೆ. ಅದಕ್ಕೆ ಪರಿಹಾರ ಬೇಕು. ಅವಳು ಕೋಪಿಸ್ಕೊಂಡಿದ್ದಾಳೆ, ಅವಳ ಆತ್ಮ ಶಾಂತಿ ಸಿಗ್ಬೇಕಾದ್ರೆ ಏನ್ ಮಾಡ್ಬೇಕು ಗೊತ್ತಾ? ಕೋಣ ಬಲಿ ಕೊಡ್ಬೇಕು, ಊರ್ ಜಾತ್ರೆ ಮಾಡ್ಬೇಕು. ಆಗ ಕೋಣ ಅಂದ್ರೆ ಯಾರು? ಅವನ ಮಾರ, ಶೂದ್ರ ಜಾತಿ, ಅವನ ಇದನ್ನ ದಲಿತ, ಮರಗಮನ್ ಗಂಡ ಕೋಣ. ಅವನಿಗೆ ಅದು ಅವನಿಗೆ ಕಡ್ದಾಕ್ತಾರಂತ. ಆ ಕಡ್ದ ಮುಂದ್ ನೆಕ್ಸ್ಟ್ ಮತ್ತೆ ಕಾಲ್ರ ಬರುತ್ತಲ್ಲ, ಆಗ ಅದು ಮಾರನ್ ಸಾಂಕೇತಿಕವಾಗಿ ಕೋಣ ಕಡಿತಾರೆ. ಕೋಣ ಅಂತಂದ್ರೆ ಅವಂದು ಅದೇ ಮಾರ. ಅವ್ ಕೋಳಿ ಎತ್ಕೊಯ್ತಾರಲ್ಲ, ಆ ಕೋಳಿ ಎಲ್ಲ ಬಲಿ ಕೊಡ್ತಾರಲ್ಲ ಅವತ್. ಆ ಕೋಳಿಗಳಂದ್ರೆ ಅವು ಮರ್ಗನ್ ಮಕ್ಕಳು ಇದಿಲ್ಲ, ಆ ಮಕ್ಕಳ ಸಂಕೇತ ಅಂತ. ಈಗ ನೀವು ಮಾರಮ್ಮನ್ ಗುಡಿಗೆ ಹೋಗ್ರಿ, ನಮ್ಮ ಗ್ರಾಮಗಳಿಗೆ ಬರ್ರಿ ನೀವು, ಅಲ್ಲಿ ಎಲ್ಲಿ ಚಿಕ್ಕ ಚಿಕ್ಕ ಒಂದ್ ದೊಡ್ಡದು ಗೊಂಬೆ ಇರ್ತದೆ, ಕಟ್ಗಿ ಗೊಂಬೆ, ಅದು ಮರ್ಗಮ್ಮ. ಅದು ಮಧ್ಯದಲ್ಲಿ ಇರುತ್ತೆ. ಅದ್ರ ಪಕ್ಕದಲ್ಲಿ ಸಣ್ಣ 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 ಗೊಂಬೆಗಳು, ಕಟಗಿ ಗೊಂಬೆಗಳು ಇರ್ತವೆ, ಅವು ಮಾರಮ್ಮನ್ ಮಕ್ಕಳು ಅಂತ. ಕೋಣ ಕೊಯ್ಯೋದು, ಮಾರನ ಬಲಿ ನೀಡೋದು, ವಧೆಗೊಳಿಸೋದು. ಅಲ್ಲಿ ಮಾರನ್ನ ಕತ್ತರ್ಸೋರು ಯಾರು? ಕತ್ತರ್ಸಿ ಇವ್ರೆ. ಈಗ ಯಾರು ದಲಿತರೇ, ಯಾಕೆ ಅವ್ರಿಗೆ ಬುದ್ಧಿ ಇಲ್ಲ. ಅವ್ರ ಬುದ್ಧಿಯಲ್ಲಿ ಇಟ್ಟಿದಾರ, ಬ್ರಾಹ್ಮಣರ ಗೌಡ ಕುಲ್ಕಣಿಯಲ್ಲಿ ಅಡು ಇಟ್ಟಿದಾರೆ, ಗಿರ್ವಿ ಇಟ್ಟಿದಾರೆ ಸರ. ಹೆಂಗಾಯ್ತದೆ ಅವ್ರು ಯಾವ ರೀತಿ ಮಾಡ್ತಾರಂದ್ರೆ, ಊರಕ್ಕ ಕಾಲ್ರಾ ಬಂತು, ಸಾಂಕ್ರಾಮಿಕ ರೋಗ ಬಂತು. ಕಾಲ್ರಾ ಬಂದಾಗ ಅಲ್ಲಿ ಏನ್ ಮಾಡ್ತಾರೆ, ಊರಿಗೆ ಅನಿಷ್ಟ ಆಗ್ತಾ ಇದೆ, ಈಗ ಸಾಂಕ್ರಾಮಿಕ ರೋಗ ಬಂದಿದೆ, ಮರ್ಗಿ ಬಂದಿದೆ, ಏನ್ ಮಾಡ್ಬೇಕು ಅಂತ ಮೀಟಿಂಗ್ ಆಗುತ್ತೆ ಸರ. ಗೌಡ ಕುಲ್ಕರ್ಣಿ ಕುಳಿತು ಮೀಟಿಂಗ್ ಅದೇ ಅವಾಗ ಏನಂತಾರ, ಅದು ಬಲಿ ಕೊಟ್ರೆ ಎಲ್ಲ ಶಾಂತ ಆಗ್ತಾಳೆ ಮರ್ಗಮ್ ಮುನ್ಸ್ಕೊಂಡಿದ್ದಾಳೆ, ಬಲಿ ಕೊಡ್ಬೇಕು. ಇದನ್ನ ಎಲ್ಲಿ ಓದಿದ್ರಿ? ಈಗ ಯಾವ್ದೋ ಒಂದು ಪುರಾಣದಲ್ಲಿ ಓದಿದೆ ಸರ. ಇದು ಆಕ್ಚುಲಿ ಏನದ ಗೊತ್ತ್ರಿ? ಹೌದ್ ಸರ್. ಇದು ಆಕ್ಚುಲಿ ಬಂದ್ಬಿಟ್ಟು ಈಕಿ ಏನು ನೀವು ದೇವಿ ಅಂತ ಹೇಳ್ತೀವಲ್ಲ, ಈಕಿ ಬ್ರಾಹ್ಮಣರ ಮನೆ ಮಗಳು. ಹೌದು. ಕೋಣ ಅಂತ ಹೇಳ್ತೀವಲ್ಲ, ಇವನು ದಲಿತ. ಇವನ್ ಏನ್ ಮಾಡ್ತಿರ್ತಾನ, ಬ್ರಾಹ್ಮಣರ ಮನೆಯಲ್ಲಿ ಕೆಲಸಗಾರ, ಆತ ಸೇವಕ. ಅವನ್ ಮೈ ಮೇಲೆ ಅಂಗಿ ಇರಲ್ಲ. ಇದನ್ನ ಏನಿದು ಬರೆ ಮೇಲೆ ಚೀಲ ಹೊರದು ತರೋದು ಇಡೋದು, ಇವನ್ ಈ ಕೆಲಸ ಮಾಡ್ತಿರ್ತಾನ ಅವನು. ಹೌದಲ್ಲ. ಹೊಲ್ದಂದ ರಾಶಿ ಮಾಡೋದು, ಅದನ್ನ ಭಾರ ಹೊರೋದು ಅಂತ ಕೆಲಸ ಮಾಡುವಂತದ್ದು. ಬಂಡಿಗೆ ಏರ್ಬೇಕು, ಬಂಡಿಯಿಂದ ಇಳಿಸಿ ಮನೆಯೊಳಗೆ ತಂದು ಒಟ್ಟಬೇಕು ಅವನ್ನೆಲ್ಲ. ಈ ಕೆಲಸ ಮಾಡ್ಬೇಕಾದ್ರೆ ಅವ್ ಮೈಯೊಳಗೆಲ್ಲ ಕಟ್ಸ್ ಆಟೋಮೆಟಿಕ್ ಬೆನ್ನಾಗ, ಕೈಯಾಗ, ರಟ್ಟಿ ಒಳಗೆಲ್ಲ ಹೇಳ್ತಾವ. ಅವು ಕಟ್ಸ್ ಆಟೋಮೆಟಿಕ್ ಹೇಳ್ತಾವ. ಚೆಸ್ಟ್, ಹೊಟ್ಟೆಯೊಳಗ್ ಗಂಟು, ಇವೆಲ್ಲ 6 ಪ್ಯಾಕ್ ಅಂತೀವಲ್ಲ, ಇವೆಲ್ಲ ಶೋ ಆಫ್ ಆಗ್ತಾವ. ಶೋ ಆಫ್ ಆದಾಗ ಅಕ್ಕಿ ಅದನ್ನ ನೋಡ್ತಾಳ. ಇವ್ ಮೈಯೊಳಗ್ ಹೆಂಗ್ ಕಟ್ಸ್ ಎಲ್ಲ ಹೇಳ್ತಾವ್, ಹೆಂಗ್ ಗಂಟೆಲ್ಲ ಹೇಳ್ತಾವ್, ಎಷ್ಟು ಶಕ್ತಿವಂತದ ನೀವ, ಎಷ್ಟು ತಾಕತ್ವಲ್ಲ ಅದನ. ನನಗ್ ಗಂಡ ಸಿಕ್ಕ ಇಂಥವ್ ಸಿಗಬೇಕು, ಇಂಥವ್ ನನ್ನ ಆಳ್ಬೇಕು ಅಂತಕಿ ಒಳಗಡೆ ಅವನ ಮಾರನ್ನ ಬಯಸ್ತಾಳ. ಬಯಸಿ ಅವನ್ ಪ್ರೀತಿಸ್ತಾಳ. ಪ್ರೀತಿಸಿ ಇಬ್ರು ಗೊತ್ತಿಲ್ದ ಮದ್ವೆ ಆಗ್ಬಿಡ್ತಾರ. ಹೌದೇನ್ರಿ? ಮದ್ವೆ ಆದ ನಂತರ ಇವ್ರು ಆ ಬ್ರಾಹ್ಮಿನ್ಸ್ ಕೈ ಸಿಕ್ಕಾಕೊಂತಾರ. ಅದೇ ಅಂದ್ರ ಆ ಕುಲದ ಅವ್ರ ಅಪ್ಪ, ಅವ್ರ ಚಿಕ್ಕಪ್ಪ, ಅವ್ರೇನ್ ಆ ಮಂದಿ ಇರ್ತದಲ್ಲ, ಅವ್ರ ಕೈಗೆ ಇವ್ರು ಇಬ್ರು ಸಿಕ್ಕಾಕೊಂತಾರ. ಸಿಕ್ಕಾಕೊಂಡಾಗ ತಗೊಂಡೋಗಿ ಇವ್ರು ಪಂಚಾಯತಿಗೆ ಇಡ್ತಾರ. ಪಂಚಾಯತಿ ಅಷ್ಟೊತ್ತಿಗೆ ಮದ್ವೆ ಆಗಿರ್ತದ. ಹೌದಲ್ಲ ರೀ? ಮದ್ವೆಯಾಗಿ ಇಬ್ರು ಸಂಸಾರ ಮಾಡ್ತಿರ್ತಾರ. ಅವಾಗ ಸಿಕ್ಕಾಗ ತಗೊಂಡೋಗಿ ಪಂಚಾಯತಿಗೆ ಇಡ್ತಾರ. ಪಂಚಾಯತಿಗೆ ಇಟ್ಟಾಗ ಅಲ್ಲಿ ದಲಿತ ಮಂದಿ ಎಲ್ಲ ಬಂದು ತಾವು ತಲಿ ಕಟ್ಕೊಂಡಂತ ಟವೆಲ್ನೆಲ್ಲ ಬಗ್ಲಾಗ್ ಬಡ್ಕೊಂಡು, ಕೈ ಕಟ್ಕೊಂಡು ತಲೆ ತಗ್ಗಿಸ್ಕೊಂಡು ನಿಂದಿರ್ತಾರ. ಯಾಕಂದ್ರೆ ಅವ್ರಿಗೆ ಅನಕ್ಷರಸ್ಥರು, ಅವ್ರಿಗೆ ರೈಟ್ಸ್ ಇಲ್ಲ, ಅವ್ರಿಗೆ ಮಾತಾಡ್ಲಿಕ್ಕೆ ತಾಕತ್ತಿಲ್ಲ. ಸೊ ವಯಸ್ಸಿಲ್ಲ ಅವ್ರಿಗೆ ಮಾತಾಡ್ಲಿಕ್ಕೆ, ಧ್ವನಿ ಇಲ್ಲ. ಅದಕ್ಕೆ ಅವ್ರ ಏನೋ ಅಪರಾಧ ಮಾಡ್ಬಿಟ್ಟಿವಿ, ನಮ್ ಹುಡುಗ ತಪ್ಪು ಮಾಡ್ಬಿಟ್ಟಾನ ಅನ್ನತಾರ. ತಲೆ ತೆಗಿಸ್ಕೊಂಡು ನಿಂದಿರ್ತಾರ ಕೈ ಕಟ್ಕೊಂಡು.
ಅದಕ್ಕ ಏನಪ್ಪಾ ಅಂತ ನೋಡು ನಿಮ್ಮ ಮಾರ ಹಿಂಗ್ ಮಾಡ್ಬಿಟ್ಟಾನ, ಅದ್ ನಮ್ ಹುಡುಗಿನ ಮದ್ವೆ ಆಗ್ಬಿಟ್ಟಾನ, ನಮ್ಮ ಮನೆಯೊಳಗ್ ಬಂದು ಕೆಲ್ಸಕ್ಕಿದ್ದಂತ ಬಡವ ಅದೇ ಕೂಲಿ ನನ್ ಮಗ ಬಂದ್ಬಿಟ್ಟು ನಮ್ಮ ಮನಿ ಹೆಣ್ಣನ್ನ ಹಾರ್ಸ್ಯಾನ, ಅದಕ್ಕೆ ಈಗ ಏನ್ ಮಾಡೋಣ ಅಂತ ಕೇಳ್ತಾರ. ಇದು ಬುದ್ಧಿ ಹೆಂಗನ ಮಾಡಿ ಬಿಟ್ಟು ಬಿಡ್ರಿ, ಬದುಕೊಂತೀವ್ ನಾವು, ಅದೇ ನಮ್ ಮಗನ್ ಬಿಟ್ಬಿಡ್ರಿ, ಏನು ಮಾಡ್ಬೇಡ್ರಿ, ಏನ್ ಶಿಕ್ಷೆ ಏನು ಕೊಡ್ಬೇಡ್ರಿ ಅದೇ ಅದೇ ಅಂತ ಅವ್ರ ಪಾಪ ಹಂಗ್ಲಾಸ್ತವ. ಹೆಂಗ್ ಆಗ್ತದ, ಹಂಗ್ ಬಿಡ್ಲಿಕ್ಕೆಲ್ಲ ಬರೋದಿಲ್ಲ. ಈಗ ಶಿಕ್ಷೆ 2 ರೀತಿಯಿಂದ ಆಗ್ತದ. ನೀವ್ ಒಪ್ಕೊಂಡ್ರ ಬರೇ ಮಾರ ಒಬ್ಬ ಸಾಯ್ತಾನ. ಹೌದಲ್ಲ. ನಿಮ್ಮ ಇಡೀ ಕುಲವನ್ನ ಸುಮ್ ಬಿಟ್ಬಿಡ್ತೀವಿ ನಾವ್, ಯಾರನ್ನು ಮುಟ್ಟಲ್ಲ. ನೀವ್ ಒಪ್ಪದೆ ಹೋದ್ರಪ್ಪ ಅಂತಂದ್ರ ಮಾರನ ಜೊತೆಗೆ ನೀವು ಎಷ್ಟ್ ಜನ ಇದ್ರಿ ಯಾರನ್ನೂ ಉಳ್ಸಲ್ಲ, ಎಲ್ಲಾರು ಹೊಡೆದೋಗಿತ್ತೀವಿ. ನೀವ್ ಎಲ್ಲಾರು ಸಾಯ್ತೀರಿ, ಎಲ್ಲರಿಗೂ ಶಿಕ್ಷೆ ಆಗತ್ತೆ. ಈಗ ನೀವ್ ಎಲ್ಲಾರು ಶಿಕ್ಷೆ ತಗೋತಿರೋ, ಮಾರೊಬ್ಬನ ಸಾಯಿಸ್ತಿರೋ. ನೀವ್ ಸಾಯಿಸಿದ್ರ ಮಾರನ್ ಒಬ್ಬನ ಸಾಯಿಸ್ಬೇಕು, ಅದು ನೀವೇ ಸಾಯಿಸ್ಬೇಕು, ನಾವೇನು ಮುಟ್ಟಂಗಿಲ್ಲ. ಅದೇ ನಿಮ್ ಹುಡುಗನ್ ನೀವೇ ಕೊಂದ್ಬಿಟ್ರೆ ಮುಗೀತು, ನಾವ್ ನಿಮ್ಮನ್ನ ಬಿಟ್ಬಿಡ್ತೀವಿ. ನಾವೇ ನಿಂತು ಸಾಯಿಸ್ಬೇಕು ಅಂತ ನಾವ್ ಯಾರನ್ನ ಉಳ್ಸಂಗಿಲ್ಲ. ಅದೇ ಇದು ಅವ್ರ ಕಂಡೀಷನ್ ಹಾಕ್ತಾರ. ಹೌದೇನ್ರಿ? ಕಂಡೀಷನ್ ಹಾಕಿದಾಗ ಅವ್ರು ವಿಧಿ ಇಲ್ಲ, ಯಾಕಂದ್ರೆ ಎಲ್ಲಾರು ಸಾಯ್ಕಿಂತ ಒಬ್ಬನ ಸಾಯಿಸೋದು ಅದೇ ಆಪ್ಷನ್ ಅವ್ರಿಗೆ ಉಳಿತದ. ಹೌದಲ್ಲ ರೀ. ಉಳ್ದಾಗ ಅವ್ರೇನ್ ಮಾಡ್ತಾರ, ವಿಧಿ ಇಲ್ದೆ ಆಯ್ತು ಯಾವಾಗ ಕತ್ತರ್ಸೋಣ ಹೆಂಗ ಏನಂತ ಕೇಳಿದಾಗ ಅವ್ರು ಒಂದು ಮುಹೂರ್ತ ಅಂತ ಕೊಡ್ತಾರ ಅವ್ರು. ಅದು ಏನಪ್ಪಾ ಅಂತಾರೆ, ಈ ಊರ್ ಜಾತ್ರೆ ನಡೆಯೋಕ್ಕಿಂತ ಮೊದಲೇನಿತ್ತು, 11 ದಿವ್ಸ ಮುಂಚೆ ಅಂತಿತ್ತು ಫಸ್ಟ್. ಹೌದೇನ್ರಿ? 11 ದಿವ್ಸ ಮುಂಚೆ ಇತ್ತು. ಆಮೇಲೆ ಅದು 1 ವಾರಕ್ಕೆ ಬಂತು, ಆಮೇಲೆ 5 ದಿವ್ಸಕ್ ಬಂತು, ಆಮೇಲೆ 3 ದಿವ್ಸಕ್ ಬಂತು. ಕೆಲವು ಕಡೆ 5 ದಿವ್ಸಕ್ಕೆ ಮುಂಚೆ ಐತಿ, ಕೆಲವು ಕಡೆ 1 ವಾರ ಮುಂಚೆ ಐತಿ, ಕೆಲವು ಕಡೆ 3 ದಿವ್ಸ ಮುಂಚೆ ಐತಿ, ಕೆಲವು ಕಡೆ 1 ದಿವ್ಸ 2 ದಿವ್ಸ ಮುಂಚಿತವಾಗಿನೂ ಮಾಡ್ತಾರ. ಹೌದೌದು ಸರ್. ಈಗ ಇಲ್ಲಿ ತನಕ ಬಂದ್ ನಿಂತದ. ಆದ್ರೆ ಅವತ್ತಂತೂ ಮಾಡೋದಿಲ್ಲ, ಅಡ್ವಾನ್ಸೇ ಮಾಡ್ತಾರ. ಅಡ್ವಾನ್ಸ್ ಅನ್ನೋ ಪದ್ಧತಿ ಅಂತೂ ಇನ್ನೂ ಹೋಗಿಲ್ಲ. ಅದೇ 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 ಆ ರೂಲ್ಸ್ ಅಂತೂ ಇನ್ನೂ ಹೋಗಿಲ್ಲ ಅದು. ಹೌದಲ್ಲ ರೀ. ಹೌದ್ರಾ? ಇದೇನಪ್ಪಾ ಅಂತಂದ್ರ ಇದನ್ನ ಆಕಿನ ದೇವಿಗೆ ಏನಂತಂದ್ರ ಆಕಿ ಕುಂತಿರ್ತಾಳಲ್ಲೇ, ಕುಂತಾಗ ಆಕಿನ ಎದುರಿಗೆ, ದೇವಿ ಅಂದ್ರೆ ಅವ್ನ ಹೆಂಡತಿ, ಕೆಲ್ ಕುಂತಿರ್ತಾಳ, ಆಕಿನ ಎದುರಿಗೆ ಅವನ ಕೊಳ್ಳಾಗ ಹಾರ ಹಾಕಿ ಎಲ್ಲರ ಎದುರು ತಗೊಂಡ್ಬಂದು ಅವ್ರ ಮಂದಿನೇ ಕತ್ತರಿಸ್ತಾರ. ಕತ್ತರಿಸಿದಾಗ ಅದ ಕತ್ತರಿಸಿದಂತ ರಕ್ತ ಇರ್ತದಲ್ಲ, ಆಕಿ ದೇವಿ ಹಣ್ಣಿಗೆ ಮುಖಕ್ಕೆ ಹಿಂಗ್ ಹೋಗ್ಬಿಟ್ರೆ ರಪ್ಪ ಅಂತಂದು ಹಿಂಗ ರಾಸ್ತದ, ಸಿಡಿತದ. ಅದೇ ಆಕಿ ಅದು ಸಿಡಿದ್ಕೊಳಕಿ ಅಂತ ಕಣ್ಣು ಅಗಲು ಮಾಡಿ ಬಾಯಿ ತೆಗೆದು ನಾಲಿಗೆ ಹೊರ ತೆಗಿತಾಳಕಿ, ಅಂತ ಚೀರ್ತಾಳ. ನಾಲಿಗೆ ಹೊರ ತೆಗೆದು ಕೆಟ್ಟ ಧ್ವನಿ ಮೇಲೆ ಕಿರ್ಸ್ತಾಳಕಿ. ಹೌದೇನ್ರಿ? ಆ ಕಿರ್ಚುದನ್ನೇ ಅದನ್ನ ಹಂಗೆ ದೇವಿನ ಮಾಡಿ ಕುಂದ್ರಸ್ಯಾರ. ಮತ್ತೀಗ ಅದು ಅಲ್ಲಿಗೆ ಮುಗಿದು ಹೋಗ್ಬೇಕಿತ್ತು ಸರ್, ಮುಂದ್ ಕಂಟಿನ್ಯೂ ಯಾಕೆ ಮಾಡಿದಾರ ಕೇಳ್ರಿ. ಓಕೆ, ಮುಂದಿಂದ ಹೇಳಿ. ನಿಮ್ಗೆ ಅಲ್ಲಿ ಪಿಕ್ಚರ್ ಸ್ಟಿಲ್ ಮಾಡಿ ಅಲ್ಲಿ ಈಗ ಏನ್ ಬಂದದನ್ನ ತೋರಿಸ್ತಾ ಇದೀನಿ ನಿಮ್ಗೆ. ಅದೇ ಓಕೆ. ಅದೇ ರೂಪವನ್ನ ಈಗ ದೇವಿ ಕೊಟ್ಟಿದಾರ. ಹೌದ್ ಸರ್, ಹೌದೌದು. ಆಕೆ ಹಂಗೆ ಕಣ್ಣಗಲ್ ಮಾಡಿ ನಾಲಿಗೆ ಹೊರ ಹಚ್ಚಿದ್ದೈತಲ್ಲ, ಅದನ್ನ ಇದಕ್ಕೆ ಆಕ್ರಂದನ ಅದು. ಅದೇ 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 ಆಕೆ ತನ್ನ ಇದನ್ನ ಆಕ್ರಂದನ ಮಾಡುವುದನ್ನ ಚಿತ್ರ ಅದು. ಹೌದೇನ್ರಿ? ಆ ನಂತರ ಏನಾಗ್ತದ, ಆಕಿನ್ ತನ್ನ ಕಣ್ಣೆದ್ರಿ ಆಕಿ ಆಕಿನ ಗಂಡನ್ ಕತ್ತರಿಸ್ತಾರ. ಕತ್ತರ್ಸೋರ್ಗ ಅದು ಏನಂತಂದ್ರ ಆಕಿನ ಹಣಿ ಮೇಲೆ ಕುಂಕುಮ ಹಳಕಸ್ತಾರ, ಕೈಯನ್ ಬಳಿ ಹೊಡಿತಾರ, ಆಕಿನ ರಂಡು ಮುಂಡಿ ಮಾಡ್ತಾರ. ಹೌದೇನ್ರಿ? ನಿನ್ನ ಗಂಡ ಸತ್ತ ಅಂತಂದು ಅದೇ ಮಾಡಿ ಇಲ್ಲಿ ದೇವಿಗೂ ಹಂಗೆ ಮಾಡ್ತಾರ. ನಂತರ ಏನೈತಿ, 3 ದಿವಸ 5 ದಿವಸ 1 ವಾರ ಅವ್ರದೇನು ವಿಧಿ ವಿಧಾನ ಐತಿ, ಅವ್ರದೇನ್ ಮೆಥಡ್, ಆಯಾ ಊರಾಗ ಏನ್ ಪದ್ಧತಿ ಇದೋ ಆ ಪ್ರಕಾರ ಅಷ್ಟು ದಿವ್ಸ ಬಿಟ್ಟ ನಂತರ ನೀರ್ ತಂದು ತೊಳಿತಾರ. ಅದನ್ನ ದೇವಿನ ತೊಳಿತಾರ. ದೇವಿ ಸ್ನಾನ ಮಾಡಿ ತಲೆ ಮೇಲೆ ನೀರ್ ಹಾಕಿ ಸ್ನಾನ ಮಾಡಿಸಿ ಮತ್ತ ತಿರ್ಗಾ ಆಕಿಗೆ ಎಲ್ಲಾ ಅಲಂಕಾರ ಮಾಡ್ತಾರ. ಹಣಿ ಮೇಲೆ ಕುಂಕುಮ ಇಟ್ಟು, ಹೂ ಮುಡಿಸಿ, ಹೊಸ ಸೀರೆ ಉಡಿಸಿ, ಕೈಯ ಹಸಿರು ಬಳಿ ಹಾಕಿ ಮತ್ತ ತಿರ್ಗಾ ಅಲಂಕಾರ ಮಾಡ್ತಾರ. ಹೌದೇನ್ರಿ? ಅಲಂಕಾರ ಮಾಡಿದಾಗ ಯಾವುದೇ ಬಲಿ ಕೊಡುವುದಿಲ್ಲ. ಅದು ಅಲಂಕಾರ ಮಾಡಿ ಊರು ಮೆರವಣಿಗೆ, ಊರೆಲ್ಲ ಮೆರವಣಿಗೆ ಮಾಡಿ, ಊರು ಮೇನ್ ರೋಡ್ ಅಂತ ಇರ್ತಲ್ಲ, ಆ ರೋಡ್ ಒಳಗೆಲ್ಲ ಇದನ್ನ ಮಜಲಿನೊಂದಿಗೆ ಎಲ್ಲ ಊದುದು ಬಾರ್ಸೋದು ಮಾಡ್ಕೊಂತ ಮಂದೆಲ್ಲ ಸೇರ್ಕೊಂಡ್ಬಿಟ್ಟು ಅದನ್ನ ಮೆರವಣಿಗೆ ತೆಗಿತಾರ. ಅದೇ ಅದೇ ಮೆರವಣಿಗೆ ಮಾಡ್ಕೊಂಡ್ ಬಂದು ಅದನ್ನ ಜಾತ್ರೆ ಮಾಡ್ತಾರ. ಹೌದಲ್ಲ ರೀ. ಇದು ಮುಂದೆ ಏನೈತಲ್ಲ, ಈ ಕ್ವಾಣ ದಲಿತರ ಮನಿದು.
ಹ್ಮ್ ಹ್ಮ್ ಅದನ್ನ ಕತ್ತರಿಸೋರು ದಲಿತರೇ. ಹೌದಲ್ಲ ರೀ. ದಲಿತರ ಮನೆಯ ಕೋಣವನ್ನ ದಲಿತರ ಕೈಯಿಂದ ಕತ್ತರಿಸುವುದೇ ಈ ಕೋಣ ಬಲಿ ಕೊಡುವುದು ದೇವಿ ಮುಂದ. ಹಾ ಹಾ ಆಕೆ ನಾಲ್ಗಿ ತೆಗಿತಾಳ, ಕಣ್ಣಾಗಲ್ ಮಾಡ್ತಾಳ. ಕರೆಕ್ಟ್ ಸರ್, ಕರೆಕ್ಟ್. ಈಗ ನೀವ್ ಹೇಳೋ ಕತೆ, ನೀವ್ ಓದಿರೋ ಕತೆ ಸಾರಾಂಶನು ಇದೇ ಐತೆ, ಮತ್ತ ನಾನು ಓದಿರೋ ಕತೆ ಸಾರಾಂಶನು ಇದೇ ಐತೆ ಸರ್. ಅದು ಪುರಾಣದೊಳಗೆ ಬರೆದಿರ್ಬೇಕು. ಇದನ್ನ ಏನದಲ್ಲ, ಈ ನಿಮ್ಮಂತ ವೈಚಾರಿಕರು ಬರೆದಂತ ಪುಸ್ತಕ ಇದು. ಕರೆಕ್ಟ್ ಸರ್, ಕರೆಕ್ಟ್ ಕರೆಕ್ಟ್. ಇದಕ್ಕೆ ಎವಿಡೆನ್ಸ್ ಸಮೇತ ಹಾಕಿ ಬರ್ತಾನ. ಕರೆಕ್ಟ್ ಸರ್, ಕರೆಕ್ಟ್ ಕರೆಕ್ಟ್. ವಿತ್ ಹಿಸ್ಟರಿಕಲ್ ಎವಿಡೆನ್ಸ್ ಹಾಕ್ಯಾನ ಇದಕ್ಕ. ಕರೆಕ್ಟ್ ಸರ್, ಕರೆಕ್ಟ್ ಕರೆಕ್ಟ್. ಯಾರೇನು ಮಿಸ್ಗಂಗಿಲ್ಲ, ಹಂಗ್ ಬರ್ತಾರ ಅದನ್ನ. ಹೌದಲ್ಲ ರೀ. ಇದನ್ನ ನಾನು ನಿಮ್ಗೆ ಹೇಳಿದ ಸಂಕ್ಷಿಪ್ತ. ಬರೋಬರ್. ಕರೆಕ್ಟ್ ಸರ್, ಕರೆಕ್ಟ್. ಸಂಕ್ಷಿಪ್ತವಾಗಿ ಅದರ ಸಾರಾಂಶವನ್ನ ನಿಮ್ಗೆ ನಿಮ್ ಮುಂದಿಟ್ಟಿ ನಾನು. ಕರೆಕ್ಟ್ ಸರ್, ಕರೆಕ್ಟ್ ಕರೆಕ್ಟ್. ಇಲ್ಲ, ಅದ್ಭುತ ಸರ್. ಅದು ಇಲ್ಲ, ಇದು ಕಾಲ್ಪನಿಕ ಅಂತ ಹೇಳಕ್ ಆಗಲ್ಲ, ಇದು ನೈಜ ನೈಜ. ಇದು ಇದೈತಿ, ಎವಿಡೆನ್ಸ್ ಅದಾವು. ಕರೆಕ್ಟ್ ಸರ್, ಕರೆಕ್ಟ್ ಕರೆಕ್ಟ್. ಇಷ್ಟೇ. ಇದ್ರ ಇಡೀ ಕಥೆಯ ಸಾರಾಂಶ, ಇದು ನಡೀತಕ್ಕಂತ ಇದಕ್ಕ ಸಾರಾಂಶ ಇಷ್ಟೇ. ಅದು ಇವತ್ತಿಗೂ ಕೂಡ ಇದು ನಡ್ಕೊಂಡ್ ಬರ್ತಾರ. ಇದ್ರ ಹಿನ್ನೆಲೆ ಇಷ್ಟೇ. ಅದೇ ಅದೇ ಸರ್. ಈಗ ನೀವು ಓದಿರ್ತೀರಾ, ನಿಮ್ಗೆ ಅದ್ರ ಹಿನ್ನೆಲೆ ಗೊತ್ತಿದೆ ಇಷ್ಟೇ ಅಂತೇಳಿ. ಆದ್ರೆ ನಮ್ಮ ಜನರಿಗೆ ಅದು ಯಾಕೆ ಮಾಡ್ತಾರೆ, ಕಾರ್ಯ ಯಾಕೆ ಮಾಡ್ಬೇಕು ಗೊತ್ತಿಲ್ಲ, ಅದ್ರ ಹಿನ್ನೆಲೆ ಏನು ಗೊತ್ತಿಲ್ಲ. ಯಾಕೆ ಮಾಡ್ತಾರೆ ಅಂದ್ರೆ, ನಾವ್ ಊರಿಗೆ ಒಳ್ಳೇದಾಗತ್ತೆ, ಅನಿಷ್ಟ ಬರೋಲ್ಲ, ಮಳೆ ಬೆಳೆ ಚೆನ್ನಾಗತ್ತೆ, ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಏನಾಗ್ತದ ಇಲ್ಲ, ಅದಕ್ಕೇನಾಗ್ತದ, ಅದಕ್ ಮುಂದ ಅದಕ್ ಬೇರೆ ಬೇರೆ ರೀತಿಯಿಂದ ಬಣ್ಣಗಳನ್ನೆಲ್ಲ ಕಟ್ಟಿ ಜನರ ತಲೆಯೊಳಗೆಲ್ಲ ತುಂಬ್ತಾರ. ಅದನ್ನೇ ಇಟ್ಕೊಂಡಿದಾರೆ ತಲೆಯಲ್ಲಿ. ಬೇರೆದೆಲ್ಲ ಡಿಲೀಟ್ ಮಾಡಿದಾರೆ, ಅದು ಏನ್ ತುಂಬಿದಾರೆ ಅದನ್ನೇ ಇಟ್ಕೊಂಡಿದ್ದಾರೆ. ಮೆಮೊರಿ ಫುಲ್ ಆಗಿದೆ ಸರ್. ಅದೇ ಇದೇ ನೋಡಿ ವಿಪರ್ಯಾಸ ಅಂದ್ರೆ. ನಂತರ ನೀವೇನು ಕತೆ ಹೇಳ್ತಿರಲ್ಲ, ಇದೇನು ಊರಿಗೆ ಕಾಲರ ಬಂದ್ರೆ ಅವಾಗ ಏನು ವೈಜ್ಞಾನಿಕವಾಗಿ ಔಷಧಿಗಳು ಇನ್ನೂ ಬಂದಿರ್ಲಿಲ್ಲ. ಅದೇ ಅದೇ ಆ ಕಾಲದೊಳಗ ಈ ರೀತಿ ಏನೋ ಒಂದು ಬಲಿ ಕೊಡುವುದರಿಂದ ಇದು ಸಾಲ್ವ್ ಆಗ್ತದ. ಅದು ಹೆಂಗ್ ಸಾಲ್ವ್ ಆಗ್ತದ ಅಂತ ಹೇಳ್ರಿ ನೋಡೋಣ. ಅದೇ ಈಗ ಊರಲ್ಲಿ ಕಾಲರ ಪ್ಲೇಗ್ ಹಿಂಗ್ ಬರ್ತಲ್ಲ. ಓಕೆ, ಯಾವ್ದೋ ಒಂದು ರೋಗ ಬಂತು. ಅದಕ್ಕೆ ಊರಾಗ ಗೌಡ ಕುಲ್ಕರ್ಣಿ ಏನ್ ಮಾಡ್ತಾರೆ, ಕುಂತ್ ಮೀಟಿಂಗ್ ಮಾಡ್ತಾರ ಸರ್. ನಾನ್ ಕೇಳಿದ್ದು ಆಸ್ ಸೈಂಟಿಫಿಕ್ ಆಗಿ ಹೆಂಗ್ ಸಾಲ್ವ್ ಆಗ್ತದ. ಸಾಲ್ವ್ ಏನೋ ಆಗಿದ್ರನೆ ಅದು ಮುಂದುವರಿಸ್ತಾರ ಜನ. ಅಲ್ಲೇನ್ ಸೈಂಟಿಫಿಕ್ ಇಲ್ಲ, ಅಲ್ಲಿ ಮೂಢನಂಬಿಕೆ ಇಲ್ಲ 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 ಇಲ್ಲ, ಸೈಂಟಿಫಿಕ್ ಆಗಿ ಟಚ್ ಐತಿ. ಇರ್ಬೋದು ಸರ್, ಅದು ನನ್ಗೆ ಗೊತ್ತಿಲ್ಲ. ಏನಂತ ಗೊತ್ತಾ, ಈ ವಿಟಮಿನ್ B12 ಯಾರಲ್ಲಿ ಎಫಿಷಿಯನ್ಸಿ ಐತು ಅಂದ್ರೆ, ಯಾರಿಗೆ ತೊಂದರೆ ಐತು ಅವ್ರಿಗೆ ಅದು ಈ ವಿಟಮಿನ್ B12 ಅದು ಸಾಲ್ವ್ ಆಗ್ಲಿಕ್ಕೆ ಕೆಂಪು ಮಾಂಸವನ್ನ ತಿನ್ಬೇಕು. ಹೌದೇನ್ರಿ? ಕೆಂಪು ಮಾಂಸವನ್ನ ಅದನ್ನ ಅಡಿಗೆ ಮಾಡ್ಕೊಂಡು ತಿನ್ನಿಸ್ಬೇಕು ಅವ್ರಿಗೆ. ಅವ್ರ ಅದನ್ನ ಸೇವನೆ ಮಾಡೋದ್ರಿಂದ ವಿಟಮಿನ್ B12 ಅವ್ರಲ್ಲಿ ಸರಿ ಹೋಗ್ತದ. ಈಗ ಕೆಂಪು ಮಾಂಸದಾಗ ವಿಟಮಿನ್ B12 ಹೇರಳವಾಗೈತಿ. ಐತಿ, ಬಟ್ ಅದನ್ನ ಈ ಜನಗಳೇ ತಿಂತಾರಲ್ಲ, ಆ ಜನಗಳು ತಿನ್ನಲ್ಲ. ನಾನು ಹೇಳೋದ್ ಕೇಳಿಸ್ಕೊಡ್ರಿ. ನಾನ್ ಹೇಳಕತ್ತಿದ್ ಸೈನ್ಸ್ ಬೇಸ್ಡ್. ಅದೇ ಅದೇ ಅದೇ. ಇಲ್ಲಿ ನಾನ್ ಹೇಳ್ತಿರೋದು ಯಾರು ತಿಂತಾರ ಯಾರು ಬಿಡ್ತಾರಲ್ಲ ನಾನ್ ಹೇಳಿದ್ದು. ವಿಟಮಿನ್ ಅದು ಇವ್ರಿಗೆ ಕಡಿಮೆ ಇತ್ತ ಅಥವಾ ಅವ್ರಿಗೂ ಕಡಿಮೆ ಇತ್ತ? ಅವ್ರಿಗೆ ಕಡಿಮೆ, ಯಾರಿಗೆ ಕಡಿಮೆ ಇರ್ತದೋ ಅವ್ರು ತಿನ್ಬೇಕು. ಇವತ್ತಿಗೂ ಕೂಡ ನಾನು ಹೇಳ್ತಿರೋದು, ಅವಾಗ ಅಷ್ಟೇ ಅಲ್ಲ. ಹೌದಲ್ಲ. ಹಂಗಾಗ್ಬಿಟ್ಟು ವಿಟಮಿನ್ B12 ಯಾರಿಗೆ ಕಡಿಮೆ ಐತೆ ಅದನ್ನ ಅವ್ರು ತಿನ್ನೋದು, ಈ ಕೆಂಪು ಮಾಂಸವನ್ನ ಅಡಿಗೆ ಮಾಡ್ಕೊಂಡು ತಿನ್ನೋದ್ರಿಂದ ಅದು ಹೇರಳವಾಗಿ ಸಿಗ್ತದ, ಅವ್ರಿಗೆ ಅದು ಪ್ರಾಬ್ಲಮ್ ಸಾಲ್ವ್ ಆಗ್ತದ. ಇಲ್ಲೇನ್ ತಿಳ್ಕೊ, ಆ ರೋಗದಿಂದ ಯಾರಿಗೆ ಇದು ಸಾಲ್ವ್ ಆಯ್ತು ಅವ್ರೇನ್ ತಿಳ್ಕೊತಾರ, ಓ ದೇವಿ ಬಲಿ ಕೊಟ್ಟಿದ್ರಿಂದ ಸಾಲ್ವ್ ಆಯ್ತು, ಅದೇ ಅದ ರೋಗ ಹೋಯ್ತು. ಯಾಕಂದ್ರೆ ಅವಾಗ ವೈಜ್ಞಾನಿಕವಾಗಿ ಕಾರಣಗಳು ಗೊತ್ತಿರ್ಲಿಲ್ಲ. ಕರೆಕ್ಟ್ ಸರ್, ಕರೆಕ್ಟ್ ಕರೆಕ್ಟ್. ಆ ಹಿಂದುಳಿದ ಕಾಲ ಅದು. ಹೌದಲ್ಲ ರೀ. ಇದನ್ನ ಇದಕ್ಕಾಗಿ ಆಕ್ಚುಲಿ ಇದು ಒಂದು ಹಿನ್ನೆಲೆ. ಆಕ್ಚುಲಿ ದೇವ್ರ ಹೆಸರಿನೊಳಗೆ ಬಲಿ ಕೊಟ್ಟು ತಿನ್ನುವಂಥದ್ದು ಇಲ್ಲಿ ಓನ್ಲಿ ಕೋಣ ಒಂದೇ ಅಲ್ಲ, ಕುರಿ ಇರ್ಬೋದು, ಕೋಳಿ ಇರ್ಬೋದು. ಹೌದಲ್ಲ. ಇಂಥ ಪ್ರಾಣಿನ ದೇವ್ರ ಹೆಸರಿನಲ್ಲಿ ಕೊಟ್ಟು ಅಡಿಗೆ ಮಾಡ್ಕೊಂಡು ತಿನ್ನುವುದು ಇದು ವಿಟಮಿನ್ B12 ಸರಿ ಮಾಡ್ಕೊಳ್ಳಿಕ್ಕೆ, ತಮ್ಮ ರೋಗಗಳನ್ನ ಸಾಲ್ವ್ ಮಾಡ್ಕೊಳ್ಳಿಕ್ಕೆ. ಕರೆಕ್ಟ್ ಕರೆಕ್ಟ್. ಅಂದ್ರೆ ವೈಜ್ಞಾನಿಕ ರೀತಿಯಲ್ಲೇ ಅದನ್ನ ಆಚರಣೆ ಮಾಡ್ಕೊಂಡು ತಿನ್ಬೇಕು. ಸುಮ್ನೆ ದೇವ್ರು ದಿಂಡ್ರು ಅಂತ ಹೇಳಿ ಮೂಢನಂಬಿಕೆ ಅಲ್ರಿ, ಅವ್ರಿಗೆ ಗೊತ್ತಿರ್ಲಿಲ್ರಿ ಅವಾಗ. ಅದೇ ಅದೇ ಅದೇ, ಗೊತ್ತಿರ್ಲಾರ್ದ ಕಾಲದೊಳಗ ದೇವ್ರ ಹೆಸರಿನಲ್ಲಿ ತಿಂತಾ ಇದ್ರು. ಈಗ ನೀವ್ ಹಿಂಗಂತಿರಲ್ಲ, ಈ ಕಾಯಿ ಎದು ಕುಡಿತಾರಂದ್ರೆ ಅಮಾವಾಸ್ಯೆಗೊಮ್ಮೆ ಹುಣ್ಣಿಗೊಮ್ಮೆ. ಯಾಕೆ ಹೊಡಿತಾರ ಸರ್? ಅದ್ರ ವೈಜ್ಞಾನಿಕ ಹಿನ್ನೆಲೆ ಏನು ನನ್ಗೆ ಗೊತ್ತಿಲ್ಲ. ತೆಂಗಿನಕಾಯಿ ಒಳಗ್ ಭಯಂಕರ ಇದೈತಿ, ವಿಟಮಿನ್ಸ್ ಅದ. ಹೌದದು, ವಿಟಮಿನ್ಸ್ ಅದ. ಪ್ರಕೃತಿ ಅದನ್ನ ಕುಡಿಯಕ್ಕೆ, ಮನುಷ್ಯರಿಗೆ ಕುಡಿಯಕ್ಕೆ, ತಿನ್ನಕ್ ಕೊಟ್ಟಿದೆ. ಆದ್ರೆ ಆಕ್ಚುಲಿ ಅದು ಕೊಬ್ಬರಿ ಐತಲ್ಲ, ಹಾಳು ಮಾಡ್ತಾರಲ್ಲ.
ಅದ್ ಹಾಳ್ ಮಾಡ್ತಾರ ಪಕ್ಕಕ್ಕೆ ಇಡ್ರಿ. ಹಾ ಹಾ ಅದ್ ಫಸ್ಟ್ ಯಾಕಂತ ತಿಳ್ಕೊಳ್ಳೋಣ. ಪಾಸಿಟಿವ್ ಏನದ ಅದನ್ನ ತಗೋಣ. ಕರೆಕ್ಟ್ ಕರೆಕ್ಟ್ ನೆಗೆಟಿವ್ ನಾವು ವಿರೋಧ ಮಾಡೋಣ, ಖಂಡಿತ ಹೋಗ್ಲಿ, ಬೇಡ ಅಂತ ನಾನು ಹೇಳಲ್ಲ. ಕರೆಕ್ಟ್ ಸರ್ ಕರೆಕ್ಟ್. ಅಲ್ಲಿ ಆಕ್ಚುಲ್ ಪಾಸಿಟಿವ್ ಏನದ ಅದನ್ನ ತಗೋಣ ನಾವು. ಅಲ್ಲಿ ಯಾಕೆ ಹೊಡಿತಾರ ಅಂತಂದ್ರ ಹಾ ಈ ಕೊಬ್ಬರಿ ಒಳಗ ಏನೈತಲ್ಲ ಫೈಬರ್ ಕಂಟೆಂಟ್ ಅದ. ಹೌದಿಲ್ಲ ರೀ. ಹೈಯೆಸ್ಟ್ ಫೈಬರ್ ಕಂಟೆಂಟ್ ಅದ. ಅದು ತಿನ್ನೋದ್ರಿಂದ ಸಾಕಷ್ಟು ಇದು ಸಿಗ್ತದ, ಎಣ್ಣೆ ಅಂಶ ಸಿಗ್ತದ, ಹೌದಿಲ್ಲ ರೀ. ಜೀರ್ಣಕ್ರಿಯೆ ಜಾಸ್ತಿ ಆಗ್ತದ. ಕರೆಕ್ಟ್. ಇಂತ ನೀವು ಇದ್ರ ಗೂಗಲ್ ಸರ್ಚ್ ಮಾಡಿದ್ರೆ ಅದು ಫುಲ್ ಎಲ್ಲ ಇತಿಹಾಸ ಹಿಸ್ಟ್ರಿನ ಕೊಡ್ತದೆ. ಇದೆ ಸರ್, ಅದು ತೆಂಗಿನಕಾಯಲ್ಲಿ ಏನೇನ್ ಇರುತ್ತೆ ಅದನ್ನ ಬಗ್ಗೆ ಎಲ್ಲ ತಿಳಿಸ್ಕೊಡುತ್ತೆ. ಅದರಲ್ಲಿ ಅಪಾರವಾದ ಫೈಬರ್ ಇರುತ್ತದೆ, ಆಮೇಲೆ ಏನೋ ಪೋಷಕಾಂಶಗಳು ಇರ್ತದೆ, ಇರ್ತಾವು. ಹೌದಲ್ಲ ರೀ. ಬಾಳ ಐತಿ. ಸೊ ಅದನ್ನ ಏನ್ ಮಾಡ್ತಾರ, ತಮಗ್ ಸಿಗ್ಲಿ ಅನ್ನೋದಕ್ಕ ದೇವ್ರ ಹೆಸರಲ್ಲಿ ಅದನ್ನ ಒಡಿಸಿ ಪೂಜಾರಿಗಳು ತಾವ್ ಕಾಯಿ ಹೊಳಿಕೆ ಇಟ್ಕೋತಾರ. ಹಾ ಹಾ ಅದೇ ಅದೇ ಕಾಯಿ ಹೊಳಿಕೆ ಇಟ್ಕೊಂಡು ಅದ್ರದ್ದು ಕೊಬ್ಬರಿದು ಬರ್ಫಿ ಹಲ್ವಾ ಮಾಡ್ಕೊಂಡು ತಾವ್ ತಿಂದ್ ಮಲ್ಕೋತಾರ. ಹಾ ಹಾ ಇವ್ರದ್ದು ಆರ್ಥಿಕ ನಷ್ಟ ಮಾಡ್ಕೊಂಡ್ ಮತ್ತ ಅವ್ರ ಬಲ್ ದುಡಿಯಕ್ ಹೋಗ್ತಾರ. ಇವ್ರು ಬೆಳೆದಿದ್ದನ್ನ ತಗೊಂಡೋಗಿ ದೇವ್ರಿಗೆ ಹೊಡೋದು, ಕಾಯಿ ಹೊಳಿಕೆ ಅವ್ರಿಗೆ ಕೊಟ್ಟು ಚಿಪ್ ತಗೊಂಡು ಇವ್ರ ಮನಿ ಬರ್ತಾವು. ಹೌದೌದು ಸರ್ ಹೌದು. ಮುಂದಿನ ಚಿಪ್ ಕೊಡ್ತಾರ, ಹಿಂದಿನ ಪೂರ್ತಿ ದೊಡ್ಡದು ಹೊಳಿಕೆ ಅವ್ರು ಇಟ್ಕೋತಾರ. ಕರೆಕ್ಟ್ ಸರ್ ಕರೆಕ್ಟ್. ಅದನ್ನ ಅವರು ಇದ್ರದ್ದು ಸ್ವೀಟ್ ಬರ್ಫಿ ಹಿಂಗೇನೋ ಮಾಡಿ ಇದನ್ನ ಅದೇ ಬೇರೆ ಏನಾರ ಐಟಮ್ ಮಾಡ್ಕೊಂಡ್ ತಿಂತಿರ್ಬೇಕು. ಸ್ವೀಟ್ ಮಾಡ್ಕೊಂಡು ಅದಕ್ ತುಪ್ಪ ಹಾಕೊಂಡು ತಿಂದ್ರಪ್ಪ ನಿದ್ದೆ ಬರ್ತದ. ಹೌದೇನ್ರಿ? ಆ ನಿದ್ದೆ ಬಂದಾಗ ಮಲ್ಕೊಂಡಾಗ ಎಲ್ಲಾ ದೇವಸ್ಥಾನಗಳು ಮಧ್ಯಾಹ್ನದಾಗ ಬಂದಿರ್ತದ. ಅಬ್ಸರ್ವ್ ಮಾಡ್ರಿ, ಮಧ್ಯಾಹ್ನ ಯಾವ ಪೂಜೆ ಇರಲ್ಲ, ಬೆಳಿಗ್ಗೆ ಸಾಯಂಕಾಲ ಮಾತ್ರ ಇರ್ತದ. ಮತ್ ರಾತ್ರಿ ಎಲ್ಲ ಮತ್ತ ಅದಕ್ಕ ಸುಪ್ರಭಾತ ಎಬ್ಬಿಸ್ತಾರ, ಮತ್ತೊಂದ್ ಪದ್ಯ ಹಾಡ್ಕೇಸಿಂದ ಮಲಗಿಸ್ತಾರ. ಇಲ್ಲಿ ಮಧ್ಯಾಹ್ನ ನಾನ್ ಹೇಳಕತ್ತಿದ್ ಮಧ್ಯಾಹ್ನ ಇವ್ರು ಉಂಡ್ ಮಲಗಿದ್ರಪ್ಪ ಅಂದ್ರ ದೇವ್ರು ಊಟ ಮಾಡಿ ಮಲಗ್ಯಾವ ಅಂತ ಹೇಳ್ತಾರ ಕತೆ. ಹೌದಲ್ಲ ರೀ. ಇಲ್ಲಿ ಟೋಟಲ್ ತಾವೇ ದೇವ್ರ ಇಲ್ಲಿ. ಅದೇ ಅವನ ಪೂಜಾರಿ ನನ್ ದೇವರ ದಲಾಲ್ ಏನಲ್ಲ, ಅವನೇ ಎಲ್ಲ ತಾನೇ ತಂದ ಏನಿರ್ತದ ಎಲ್ಲ ದೇವ್ರ ಹೆಸರು ಹೇಳ್ತಾನ ಅಷ್ಟೇ. ಅದನ್ನ ಅರ್ಥ ಮಾಡ್ಕೋಬೇಕು ಜನ. ಇದನ್ನ ನಾವ್ ಹೇಳ್ಬೇಕು. ಹೇಳಿದ್ರೆ ಶಾಪ್ ಹಾಕ್ತಾರ ಸರ. ಮತ್ ಕೇಳ್ರಿ ಇಲ್ಲೇ ಯಾವ್ದಿದು ಏನೋ ವಿಷಯ ಹೇಳಕತ್ತಿದ್ದೆ. ಈ ಕುಂಬಳಕಾಯಿ ಹೊಡಿಯೋದು, ತೆಂಗಿನಕಾಯಿ ಹೊಡಿಯೋದು, ಲಿಂಬೆ ಹಣ್ಣು ಹೊಡಿಯೋದು, ಇವ್ನ ಯಾಕೆ ಓಡಿಸ್ತಾರಪ್ಪ? ಅವ್ರ ತಿನ್ಲಿಕ್ ತಮಗ್ ಬೇಕಾವ್. ಹೌದಲ್ಲ ರೀ. ಅವೆಲ್ಲ ಹೆಲ್ತಿಗೆ ಒಳ್ಳೇದು. ಕರೆಕ್ಟ್ ಕರೆಕ್ಟ್. ಅದನ್ನ ಓಡಿಸೋದು ನಮ್ ಕಡೆಯಿಂದ ಓಡಿಸ್ತಾರ. ಇದನ್ನ ಬಹಳ ವೈಚಾರಿಕತೆ ಹೆಚ್ಚಾಗಿ ನಮ್ ಲಿಂಗಾಯತರ ಮನೆಯೊಳಗೆ ಯಾರು ಕಾಯಿ ಹೊಡಿತಾ ಇಲ್ಲೋ ಅವ್ರಿಗೆ ಆ ವಿಟಮಿನ್ ಸಿಗ್ತಾ ಇಲ್ಲ. ಹೌದಲ್ಲ ರೀ. ಈ ದೇವ್ರ ಹೆಸರಿನಲ್ಲಿ ಹೊಡಿಬೇಡ್ರಪ್ಪ, ಮಾಮೂಲಾಗಿ ಹೊಡೆದ್ ಬಿಟ್ಟು ಉಪ್ಪಿಟ್ಟಿಗೆ, ಪಲ್ಯಕ್ಕ, ಸಾಂಬಾರಿಗೆ ಕಾಯಿ ಕೊಬ್ಬರಿ ಹಾಕೊಂಡ್ಬಿಟ್ಟು ಅಡಿಗೆ ಮಾಡ್ಕೊಂಡು ತಿನ್ರಿ. ಕರೆಕ್ಟ್. ಹೌದಲ್ಲ ರೀ. ಅಮಾವಾಸ್ಯೆ ಹುಣ್ಣಿಮೆ ಅಂತ ಹೆಸರಲ್ಲ. ಹೌದಲ್ಲ. ಮಾಮೂಲಿ ನಿಮ್ಗೆ ಯಾವ್ಯಾವ ಬೇಕೋ ಅವಾಗ ಮಾಡ್ಕೊಂಡು ತಿಂತಾ ಇರ್ರಿ. ಅದೇ ನಿಮ್ಗೆ ತಿನ್ಬೇಕು ಅನ್ಸಕ್ ತಿನ್ಬಿಡ್ರಿ, ಅಮಾವಾಸ್ಯೆ ಹುಣ್ಣಿ ಬಿಟ್ಬಿಡ್ರಿ, ಅದು ಬಂದೇ ಇರ್ತದ ಪ್ರಕೃತಿ. ಹೆಚ್ಚು ಇದನ್ನ ತೆಂಗಿನಕಾಯಿ ತಿನ್ರಿ. ಹೌದಲ್ಲ. ಯಾಕಂದ್ರೆ ನಾವ್ ಯಾವ್ದು ಇದನ್ನ ನಾನ್ ವೆಜ್ ತಿನ್ನೋರ್ ಕಡಿಮೆ ಅಲ್ಲ ನಮ್ಮಲ್ಲಿ, ಕಮ್ಮಿ ಇರೋದ್ರಿಂದ ಇದನ್ನ ಜಾಸ್ತಿ ತಿನ್ರಿ. ಅದೇ ಅದೇ ಕರೆಕ್ಟ್ ಸರ್ ಕರೆಕ್ಟ್. ಈಗ ತೆಂಗಿನಕಾಯಿ ಒಡೆ ಪದ್ಧತಿ ಇಲ್ಲಿ ನಮ್ ಇಂಡಿಯಾದಲ್ಲೇ ಇದೆ ಸರ್, ಮತ್ ಬೇರೆ ಬೇರೆ ಕಂಟ್ರಿಗಳಲ್ಲಿ ಸಹ ಇದೆ. ಈ ನಮ್ ಇಂಡಿಯಾದೊಳಗ ಅಷ್ಟೇ ಅಲ್ರಿ, ಇನ್ನೂ ಕೆಲವು ದೇಶದೊಳಗ ಅದಾವ. ಹೌದೇನ್ರಿ? ಅಂದ್ರ ಈ ಅವ್ರು ಆಕ್ಚುಲಿ ಇದ್ರ ವಿದೇಶದಿಂದ ಬಂದವರಲ್ಲ ಇಲ್ಲಿಗೆ. ಇತಿಹಾಸ ಹೇಳ್ತದ, ವಿದೇಶದಿಂದ ಬಂದವ್ರು ಇವರು. ಅವ್ರ ಮಧ್ಯದೇಶದಿಂದ ಬಂದಿದಾರ ಅಂತ ಅಲ್ಲಿ ಕೂಡ ಇದೆ ಇದು. ಇವ್ರ ಬಂದವರು ಮತ್ ತಿರ್ಗಾ ಅವ್ರು ಅಲ್ಲೆಲ್ಲಿ ಹೋಗ್ತಾರಲ್ಲ, ಇದು ನಮ್ದು ಪದ್ಧತಿ, ಇದು ನಮ್ಮ ಪದ್ಧತಿ, ಹಂಗ ಹಿಂಗ. ಆರ್ಯ ಪದ್ಧತಿ. ಅದೇ ಆರ್ಯ ಜನಾಂಗ ಎಲ್ಲೆಲ್ಲ ಇದೆ ಅಲ್ಲಿ ಕೂಡ ಇದು ಪದ್ಧತಿ, ತೆಂಗಿನಕಾಯಿ ಹೊಡೆ ಪದ್ಧತಿ ಇದೆ. ಹೌದು. ಈಗ ಇವ್ರು ಎಲ್ಲೆಲ್ಲಿ ಹಾಕಿದಾರ, ಇವ್ರ ಹಿಂದೆ ಫಾಲೋವರ್ಸ್ ಯಾರು ಇರ್ತಾರ ಅವರೆಲ್ಲ ಅದನ್ನ ಮಾಡ್ಕೊಂಡಿದ್ದಾರೆ. ಬೇರೆ ತೆಂಗಿನಕಾಯಿ ಹೊಡೆಯಲ್ಲ. ಇಲ್ಲ, ಮುಸ್ಲಿಮರು ಇಲ್ಲಿ ನಮ್ ಇಂಡಿಯಾದಲ್ಲಿ ಅಷ್ಟೇ ಹೊಡಿತಿರ್ಬೇಕು, ಬೇರೆ ಕಡೆ ಅದರ ನಮ್ಮ ಮುಸ್ಲಿಮ್ಸ್ ಮೌಢ್ಯ ಬಾಳ ಐತಿ. ಇಲ್ಲಿ ಭಾರತದಲ್ಲಿ ಐತಿ, ಅಲ್ಲಿ ಬೇರೆ ಎಲ್ಲಾ ಧರ್ಮದಲ್ಲಿ ಮೌಢ್ಯ ಐತಿ, ಆದ್ರೆ ಇಲ್ಲಿ ಜಾಸ್ತಿ ಇದೆ ಏನೋ ಅನಿಸ್ತೆ ನಮ್ ದೇಶದಲ್ಲಿ. ಒಂದಕ್ಕೆ ಅದನ್ನ ಒಬ್ರು ನೋಡ್ ಮಾಡ್ತಾರೆ. ಇಲ್ಲಿ ಮುಸ್ಲಿಮರು ಮಾಡೋ ಮೂಢನಂಬಿಕೆ ಬೇರೆನೇ ಇದೆ, ನಾವು ಇವರು ಮಾಡೋದು ಬೇರೆನೇ ಇದೆ.
ಆಮೇಲೆ ಈ ಕೆಲವೊಂದು ಕಂಟ್ರಿಗಳಲ್ಲಿ ಬೇರೆ ಬೇರೆ ಕಂಟ್ರಿಗಳಲ್ಲಿ ಇಂಥವೆಲ್ಲ ಅನಿಷ್ಟ ಪದ್ಧತಿಗಳು ಇವೆ, ಆದ್ರೆ ಕಡಿಮೆ ಇವೆ, ಇಲ್ಲಿ ಜಾಸ್ತಿ ಇವೆ ಅಂತ ನನಗೆ ಅನಿಸ್ತದೆ ಸರ್. ಹ್ಞೂ ಅದು ತೆಂಗಿನಕಾಯಿದು ಹಿನ್ನೆಲೆ ಬೇರೆನೆ ಇದೆ. ಒಂದು ನಾನು ಓದಿದೆ ಬೌದ್ಧ ಸಾಹಿತ್ಯದಲ್ಲಿ. ಹಾ ಅದು ತೆಂಗಿನಕಾಯಿ ಯಾಕೆ ಹೊಡಿತಾರೆ, ಅದು ಯಾಕೆ ಪದ್ಧತಿ ಹುಡ್ಕೋತು ಅಂತಂದ್ರೆ, ನೀವು ಇದಕ್ಕೊಂದು ವೈಜ್ಞಾನಿಕ ಕಾರಣ ಹೇಳಿದ್ರಿ. ಹ್ಮ್ ತೆಂಗಿನಕಾಯಲ್ಲಿ ಅಪಾರವಾದ ಪೋಷಕಾಂಶಗಳು ಇರ್ತವೆ, ಫೈಬರ್ ಇರ್ತದೆ. ಅದಕ್ಕೆ ತಾನು ತಿನ್ನೋಗೋಸ್ಕರ ಅದನ್ನ ಓಡಿಸ್ಬಿಟ್ಟು ತಾನು ತಿಂದು ಹೊಟ್ಟೆ ತುಂಬಿಸ್ಕೊತಾನೆ, ಇವ್ರಿಗೆ ಚಿಪ್ ಕೊಟ್ಟು ಕಳಿಸ್ತಾನೆ ಅಂತ ನೀವು ಒಂದು ವೈಜ್ಞಾನಿಕ ಕಾರಣ ಹೇಳಿದ್ರಿ. ಹ್ಮ್ ತುಂಬಾ ಚೆನ್ನಾಗಿ ನಾನು ತಿಳ್ಕೊಂಡೆ. ತುಂಬಾ ಚೆನ್ನಾಗಿ ಇದು ಮಾಡಿದ್ರಿ ನನಗೆ, ತಿಳಿಸ್ಕೊಟ್ರಿ. ಹ್ಮ್ ಅದು ತೆಂಗಿನಕಾಯಿ ಯಾಕೆ ಹೊಡಿತಾರೆ, ಅದು ಭಾರತದಲ್ಲಿ ಅಷ್ಟೇ ಯಾಕೆ ಪ್ರಚಲಿತದಲ್ಲಿ ಬಂತು ಅನ್ನೋದಕ್ಕೆ ಒಂದು ಬೌದ್ಧ ಸಾಹಿತ್ಯ ಏನ್ ಹೇಳುತ್ತೆ ಅಂದ್ರೆ, ಅದಕ್ಕೊಂದು ಬೇರೆನೆ ಕಥೆ ಹೇಳುತ್ತೆ ಸರ. ನಿಮ್ಗೆ ಗೊತ್ತಿರ್ಬೇಕು. ಹೇಳ್ರಿ. ಅದು ಏನು ಇವ ಈಗ ಇವನು ಅವನ ಹೆಸರೇನ್ರಿ ನೆನಪು ಬರ್ತಾ ಇಲ್ಲ. ಭದ್ರತ್ ಮೌರ್ಯ ಇರ್ತಾನಲ್ಲ, ಸುಂಗಮಿ ಹಾ ಬದ್ ಈಗ ಮೌರ್ಯ ಸಾಮ್ರಾಜ್ಯ 10ನೇ ವಂಶಸ್ಥ ಭದ್ರತ್ ಮೌರ್ಯ ಇದೆ. ಮೌರ್ಯನ ಆಡಳಿತದಲ್ಲಿ ಶುಂಗಮಿತ್ರ ಇರ್ತಾನಂತೆ, ಹಾ ಬ್ರಾಹ್ಮಣ. ಹಾ ಅವನು ಯಾರೋ ಭದ್ರತ್ ಮೌರ್ಯನ ಸೇನಾಧಿಪತಿ. ಹ್ಮ್ ಮೋಸದಿಂದ ಭದ್ರತ್ ಮೌರ್ಯನ ಹೊಡೆದಾಕ್ತಾನಂತೆ. ಹ್ಮ್ ಅವಾಗ ಮೌರ್ಯ ಸಾಮ್ರಾಜ್ಯ ಇದ್ದಾಗ ಭಾರತ ಎಲ್ಲ ಬೌದ್ಧಮಯ ಇತ್ತಂತೆ. ಹ್ಮ್ ಈಗ ಅವರೆಲ್ಲ ಪೂಜಾ ಪಾಠ ಮಾಡ್ಕೊಂಡು ದೇವ್ರ ಹೆಸರು ಹೇಳ್ಕೊಂಡ್ರಿಗೆ ಅವ್ರಿಗೆ ಅನ್ನ ಸಿಗ್ತಿರ್ಲಿಲ್ಲ ಅವಾಗ. ಹ್ಮ್ ಆಗ ಅವ್ರೇನು ಒಂದ್ ಪ್ಲಾನ್ ಮಾಡಿ ಭದ್ರತ್ ಮೌರ್ಯನ ಹೊಡೆದಾಕಿ ಎಲ್ಲ ಬೌದ್ಧರನ್ನ ಸಾಮೂಹಿಕವಾಗಿ ಹತ್ಯೆಗೊಳಿಸ್ತಾರಂತೆ. ಹ್ಮ್ ಎಲ್ಲಾ ಬೌದ್ಧ ಭಿಕ್ಕುಗಳನ್ನ ತಂದವರಿಗೆ 1,000 ಚಿನ್ನದ ನಾಣೆ ಕೊಡ್ತೀನಿ ಅಂತ ಘೋಷಣೆ ಮಾಡ್ತಾನಂತೆ ಅವ್ರು, ಯಾರೋ ಶುಂಗಮಿತ್ರ. ಹ್ಮ್ ಈಗ ಅವ್ರು ಏನ್ ಮಾಡ್ತಾರೆ, ಶುಂಗಮಿತ್ರನ ಸೈನಿಕರು ಅಣ್ಣ ಬಂದಿಲ್ಲ, ರೈಸ್ ಮಾಡ್ತೀನಿ ಅಂದಿದ್ದ. ಹೇಳ್ರಿ. ಶೃಂಗಮಿತ್ರನ ಸೈನಿಕರು ಅದು ಬಂಗಾರದ ನಾಣೆಗೋಸ್ಕರ ತಲೆಗಳನ್ನ ಒಂದ್ ತಲೆನ 2 ಸಾರಿ ತಂದು ತೋರಿಸ್ತಾರಂತ. ನಾನು ಅದಕ್ಕೆ ಅವನ್ ಏನ್ ಮಾಡ್ತಾನಂತೆ, ಆ ತಲೆಗಳನ್ನ ತಂದಿ ನನ್ ಮುಂದ್ ತರ್ಬೇಕು, ತಂದಿ ಸರಿಯೋ ನದಿಯಲ್ಲಿ ಬಿಸಾಕ್ಬೇಕು. ಒಂದ್ ತಲೆ ತಂದಿ ಸರಾಯಿ ನದಿಗೆ ಬಿಸಾಕ್ಬೇಕು, ನಾನ್ ಮುಂದ್ ಬಿಡ್ಬೇಕು, ಅದು ಬೆಳೆಸ್ಬೇಕು. ಬೆಳೆಸಿ ಅದನ್ನ ಸರಿಯೋ ನದಿ ಬಿಸಾಕ್ಬೇಕು. 1,000 ಚಿನ್ನದ ನಾಣ್ಯಗಳನ್ನ ತಗೊಂಡ್ ಹೋಗ್ಬೇಕು ಅಂತ. ಹಿಂಗ ಅವನು ಏನ್ ಮಾಡ್ತಾನಂತ, ಇಡೀ ಬೌದ್ಧ ಭಿಕ್ಕುಗಳನ್ನ ಸಾಮೂಹಿಕ ಹತ್ಯೆಗೊಳಿಸಿ ಅವರ ತಲೆನ ಅವನ ಮುಂದೆ ಹೊಡಿತಾರಲ್ಲ, ಆ ಬೌದ್ಧರ ತಲೆ ಹೊಡೆದಿದ್ದ ಅದನ್ನ ಏನಪ್ಪಾ ಅಂದ್ರೆ ಈ ಬೌದ್ಧ ವಿಹಾರಗಳನ್ನ ಮಂದಿರಗಳನ್ನಾಗಿ ಪರಿವರ್ತಿಸಿ ಆ ಪದ್ಧತಿಯನ್ನು ಈ ರೀತಿ ಜಾರಿಗೊಳಿಸಿದನಂತ ತೆಂಗಿನಕಾಯಿ ಮುಖಾಂತರ. ಅವ್ರ ತಲೆಗಳನ್ನ ನೋಡಿದನ್ನ ಮುಂದ ಅದರ ಸಾಂಕೇತಿಕವಾಗಿ ತೆಂಗಿನಕಾಯಿ ಹೊಡಿತಾ ಇರೋದು. ಅದನ್ನ ತೆಂಗಿನಕಾಯಿ ಹೊಡೆದು ಬೌದ್ಧರಲ್ಲಿ ಇಲ್ಲ ಅಂತ. ಅದು ಬೌದ್ಧರ ವಿರೋಧ. ಈಗೇನ್ ನಮ್ಮ ಹಿಂದೂ ಸಂಪ್ರದಾಯಗಳು ಇವೆಲ್ಲ, ಅದೆಲ್ಲ ಬೌದ್ಧರ ವಿರೋಧಿಗಳನ್ನ, ಬೌದ್ಧರ ಕಥೆಗಳನ್ನ ಹೈಜಾಕ್ ಮಾಡ್ಕೊಂಡು ಅದನ್ನ ತಿರುಚಿ ಇವ್ರು ಏನಪ್ಪಾ ಅಂದ್ರೆ ಹಂತ ಹಂತವಾಗಿ ಬ್ರಾಹ್ಮಣೀಕರಣಗೊಳಿಸಿದಾರಂತೆ. ಹಿಂಗ ಒಂದು ಸಾಹಿತ್ಯ ಹೇಳುತ್ತೆ ಸರ್. ಇದಕ್ಕೆ ನೀವೇನಂತೀರೋ? ಒಪ್ಪಬಹುದು. ಹೌದಲ್ಲ, ಇರ್ಬೋದು, ಅಲ್ಲಗಳಿವಂಗೇನಿಲ್ಲ. ಹೌದು ಅಲ್ಲ. ಆದ್ರೆ ಈ ನಾವು ನೀವೇನ್ ಡಿಸ್ಕಸ್ ಮಾಡ್ತಾ ಇದೀವಲ್ಲ, ಈ ಅತ್ಯಂತ ಸರಳವಾದ ಕಥೆಗಳನ್ನ ಇಟ್ಕೊಂಡು ಲೇಖನಗಳನ್ನ ಬರೆದ್ರೆ ಅದು ಜನರಿಗೆ ಬಹಳ ಮನದಟ್ಟಾಗಿ ರೀಚ್ ಆಗ್ತದ. ಕರೆಕ್ಟ್ ಕರೆಕ್ಟ್. ಇಲ್ಲಿ ವೈಜ್ಞಾನಿಕ ಹಿನ್ನೆಲೆಗಳನ್ನು ಕೂಡ ಇಲ್ಲಿ ಉಲ್ಲೇಖನ ಮಾಡ್ಬೇಕು. ಕರೆಕ್ಟ್ ಸರ್, ಕರೆಕ್ಟ್. ಮತ್ತ ಅತಿಯಾದ ವೈಚಾರಿಕತೆಯಿಂದ ನಾವು ಒಡೆಯಂಗಿಲ್ಲ, ಹಂಗ ಹಿಂಗ ತಿಳ್ಕೊಂಡು ಯಾರು ಬಿಡ್ತಿರಲ್ಲ ಅವ್ರು ನಿಮ್ಗೆ ಇದು ಏನಿದೆ ಎಫಿಷಿಯನ್ಸಿ ನಿಮ್ಗೆ ಅದರಿಂದ ತೊಂದರೆ ಕೂಡ ಅನುಭವಿಸ್ತೀರಿ. ಹೌದಲ್ಲ ರೀ. ಇದನ್ನ ವೈಜ್ಞಾನಿಕವಾಗಿ ಒಡ್ಕೊಂಡ್ ತಿನ್ಬೇಕು ಅಂತಾನು ಬರೀರಿ. ಬರೋಣ ಸರ್, ಪ್ರಯತ್ನಿಸೋಣ ಮುಂದಿನ ದಿನಗಳಲ್ಲಿ. ಬರೋದ್ ರೆಡಿ ಇರ್ರಿ, ನೀವು ರೆಡಿ ಇಟ್ಕೊಂಡಿರಿ ನಿಮ್ಮ ಹತ್ರ. ನಿಮ್ಗೆ ಅವಾಗವಾಗ ನೀವು ಪೇಪರ್ ಕಳಿಸ್ತಾ ಇರಿ. ಓಕೆ ಸರ್, ಓಕೆ, ಟ್ರೈ ಮಾಡೋಣ. ಇದು ತೆಂಗಿನಕಾಯಿ ಬಗ್ಗೆ ನೀವ್ ಹೇಳಿದ ವಿಚಾರಗಳನ್ನ ನಾನು ಬರಹದಲ್ಲಿ ಉಪಯೋಗಿಸ್ಕೊಳ್ತೀನಿ ಸರ್. ಮತ್ತ ಅದೇ ಅಂದ್ರೆ ಇವು ಜನರಿಗೆ ರೀಚ್ ಆಗೋದು ಅವಶ್ಯಕತೆ ಇದೆ ರೀ. ಕರೆಕ್ಟ್ ಸರ್, ಕರೆಕ್ಟ್. ಯಾಕಂದ್ರೆ ನಿಮ್ಮಲ್ಲಿ ಬರೀ ಮಾತುಗಳು ಉಳಿದ್ರ ಕಡಿಮೆ. ಯಾಕಂದ್ರೆ ಅವು ಬರಹಗಾರರು ಕಡಿಮೆ ಅದಾರ ಇವತ್ತಿನ ದಿವಸ. ಕರೆಕ್ಟ್ ಸರ್. ಅದು ವಿಚಾರಗಳನ್ನ ಅದಕ್ಕೇನಂತೀರಿ, ಸ್ಪ್ರೆಡ್ ಆಗ್ಬೇಕಲ್ಲ ರೀ. ಅದೇ ವಿಚಾರಗಳನ್ನ ಸ್ಪ್ರೆಡ್ ಆಯ್ತು ಅಂದ್ರೆ ಜನರ ತಲುಪ್ತಂದ್ರೆ ಅವರು ಸ್ವಲ್ಪ ವೈಚಾರಿಕವಾಗಿ ಸುಧಾರಣೆ ಕಂಡ್ಕೊಳ್ಬೋದು.
ನಿಜವಾಗ್ಲು ಇದನ್ನ ಓದಿದ್ರೇನು ಆ ಇದ್ರದ್ದು ಒಂದು ಲೇಖನ ಬಂತು. ಯಾವತ್ ಸರ್? ಫೇಸ್ಬುಕ್ ಒಳಗ. ಅದನ್ನ ನಾನು ವಾಟ್ಸಪ್ ಒಳಗೆ ಎಲ್ಲಾ ಕಡೆ ಹಂಚ್ಕೊಂಡೆ. ಯಾವ್ದ್ರದು ಪುಣ್ಯಕೋಟಿ ಕತೆ. ಇಲ್ಲ ಸರ್, ಸಾರಿ, ನಾನು ನೋಡ್ಲಿಲ್ಲ, ಅದ್ರ ನಿಗಾ ಹಾಕ್ಲಿಲ್ಲ ನಾನು. ನೀವು ವಾಟ್ಸ್ಆಪ್ ನಲ್ಲಿ ಹಾಕಿದ್ರಿ ಅಂದ್ರೆ ನಾನು ನೋಡ್ಲಿಲ್ಲ. ಸ್ವಲ್ಪ ದಿನ ಆಯ್ತು ನಾನು ವಾಟ್ಸ್ಆಪ್ ನ ಯೂಸ್ ಮಾಡ್ತಾ ಇಲ್ಲ. ಜರ ಕೆಲ್ಸದ ಒತ್ತಡದಲ್ಲಿ ಜರ ಬರವಣಿಗೆನು ಕಡಿಮೆ ಇದೆ, ಜರ ಮೊಬೈಲ್ ಯೂಸ್ ಮಾಡ್ತಾ ಇಲ್ಲ. ಅದು ಏನಿದೆ ವಿಷಯ ಇಷ್ಟೇ. ಈ ಪುಣ್ಯಕೋಟಿ ಕತೆ ನಿಮ್ಗೆ ಗೊತ್ತಲ್ಲ? ನಮ್ಗೆ ನಾನ್ ಚಿಕ್ಕವನಿದ್ದಾಗ ಅಲ್ಲಿ ಸ್ಕೂಲಲ್ಲಿ ಇತ್ತ, ಪ್ರೈಮರಿಯಲ್ಲಿ. ಇವತ್ತಿಗೂ ಅದರದು. ಈಗ್ನೂ ಇರ್ಬೋದು ಸರ್. ಇವತ್ತಿಗೂ ಐತಿ. ಅದು ನಾವು ಸಣ್ಣವ್ರಿದ್ದಾಗ ಐತಿ, ನಮ್ಮ ಮಕ್ಳಿಗೂ ಐತಿ, ನಾಳೆ ನಮ್ಮ ಮೊಮ್ಮಕ್ಳಿಗೂ ಅದೇ ಕತೆ ಇರ್ತದ. ಹೌದೇನ್ರಿ? ಇದು ಏನಪ್ಪಾ ಅಂತಂದ್ರೆ, ಇಲ್ಲಿ ಪುಣ್ಯಕೋಟಿ ಕತೆ ಒಳಗ ಲಾಸ್ಟಿಗೆ ಅದು ಹುಲಿ ಬೆಟ್ಟದಿಂದ ಎಗರ್ ಬಿಟ್ಟು ತನ್ನ ತಪ್ಪಿನ ಅರಿವಾಗಿ ಪ್ರಾಯಶ್ಚಿತ್ತವಾಗಿ ಬೆಟ್ಟದಿಂದ ಎಗರ್ ಬಿಟ್ಟು ಸತ್ತು ಹೋಗ್ತದ. ಅದೇ ಅದಕ್ಕ ಅದ್ರ ಸೂಸೈಡ್ ಮಾಡ್ಕೊಳ್ತೇವೆ ಸರ್. ಸೂಸೈಡ್ ಮಾಡ್ಕೊತದ. ಹೌದಲ್ಲ? ಅದನ್ನ ಯಾರು ತಳಲ್ಲ, ತಾನೇ ಬಿದ್ದು ಸಾಯ್ತೈತಿ. ನನ್ ತಪ್ಪು ಅರಿವಾಗ್ಯದ ಅಂತಂದು. ಹೌದಲ್ಲ? ಇಲ್ಲಿ ಏನು ತಪ್ಪು ಅನ್ನೋದು ಗೊತ್ತಾಗಿಲ್ಲ. ಏನ್ ತಪ್ಪು ಅಂತಂದ್ರೆ, ಈಗ ಅದು ಕತೆ ಸರ್, ಮಕ್ಕಳ ಕತೆ ಅದು. ಅದ್ರಲ್ಲಿ ಏನ್ ವೈಜ್ಞಾನಿಕ ವಿಚಾರಗಳ ಅದ್ ಬಿಟ್ಬಿಡ್ರಿ, ಕತೆನೆ ತಗೊಳ್ಳೋಣ. ಕತೆಯಾಗೆ ತಗೊಳ್ಳೋಣ. ಪಂಚತಂತ್ರ ಕತೆಗಳು, ನೀತಿ ಕತೆಗಳು. ಹೌದಲ್ಲ? ಇದಂದ್ರೆ ಅದು ಏನ್ ತಪ್ಪೇನ್ ಮಾಡಿತ್ತು ಹುಲಿ ಏನ್ ತಪ್ಪು ಮಾಡ್ಲಿಲ್ಲ. ಇದು ಅದ್ರದ್ದು ಪ್ರಾಕೃತಿಕವಾಗಿ ಅದು ಬದುಕ್ಬೇಕಾದ್ರೆ ಅದು ತಿನ್ನಬೇಕಾಗತ್ತದ. ಅದು ತಿಂದೇ ಇಲ್ಲಲ್ರಿ. ಇಲ್ಲ, ಅರ್ಥ ಆಯ್ತಾ? ಅದೇ ಅಂದ್ರೇನು, ನನ್ನ ಬದುಕು ಅದು ತಿನ್ಲಿಕ್ಕಾಗಿ ಬಂತು. ಇದು ಏನ್ ಹೇಳ್ತೈತಿ, ನನ್ನ ಮಗು ಸಾಯಂಕಾಲ ಆಗೈತಿ, ಈಗ ನನ್ ಮಗು ಹಸ್ಕೊಂಡಿರ್ತೈತಿ, ಅದಕ್ ಹೋಗಿ ಹಾಲು ಕೊಟ್ಟು ಬರ್ತೀನಿ, ಬಂದ್ಮೇಲೆ ನೀನ್ ನನ್ ತಿನ್ನು ಹೇಳ್ತದ. ಆಯ್ತು, ನಾನ್ ನಿನ್ಗ ನಂಬ್ತೀನಿ, ಹೋಗಂತ ಕಳ್ಸೈತಿ ಅದ. ಹೌದಲ್ಲ? ಅದ್ ಟೈಮ್ ಕೊಟ್ಟು ಕಳ್ಸೈತಿ, ಅದು ಹೋಗುತ್ತ. ಹೋದ್ಮೇಲೆ ಏನಾಗೈತಿ, ಅದೇ ಪ್ರಕಾರ ವಾಪಸ್ ಬರ್ತೈತಿ. ಅದೇ ಬಂದಾಗ ಏನೈತಿ, ಆಯ್ತು ನಿನ್ ಕೊಟ್ಟು ಮಾತಿಗೆ ತಕ್ಕಂತೆ ಬಂದೆಲ್ಲ ನೀನು, ಅದಕ್ ನಾನು ನಿನ್ ಕ್ಷಮಿಸಿನಿ, ನಾನ್ ನಿನ್ ತಿನ್ನಲ್ಲ ಅಂತಂದು ನಿನ್ ಮೆಚ್ಕೊಂಡು ನಾನು ನಿಯತ್ತಿಗೆ ಹೋಗಂತ ಬಿಟ್ಟು ಕಳಿಸ್ಬೋದಾಗಿತ್ತಲ್ಲ. ತಾನ್ ಮ್ಯಾಲಿಂದ ಎಗರ್ತ್ಯಾಕಂದ್ರ ಅದ್ರ ಹೊಟ್ಟಿ ತುಂಬ್ಲಿಲ್ಲಲ್ಲ ಸರ್. ನಾನ್ ಇನ್ನೊಂದ್ ಪ್ರಾಣಿ ಹಿಂಸೆ ಮಾಡಿದ್ರೆ ನಾನ್ ಬದುಕಲ್ಲ, ನಾನ್ ಇನ್ನೊಬ್ರನ್ನ ಜೀವ ತೆಗಿಯೋರಿಗೂ ನಾನ್ ಬದುಕಲ್ಲ. ಹಿಂಗಾಗಿ ಅದಕ್ಕೆ ಏನಾದ್ರು ಇಲ್ಲ ಆಗ ಯಾಕೆ ಸಾಯ್ತದು? ಕತೆಗಾರ ಅಲ್ಲಿ ಅದನ್ನ ಹುಲಿನ ಸಾಯಿಸ್ತಾನ. ಇಲ್ಲಿ ಹೌದಲ್ಲ? ಅಲ್ಲಿ ಯಾಕಪ್ಪ ಅಂತಂದ್ರ, ಅಲ್ಲಿ ಕ್ಷಮಿಸಿ ಕಳಿಸ್ಬಿಡ್ತು ಅಂದ್ರ ಅಲ್ಲಿ ಹುಲಿ ಹೀರೋ ಆಗತ್ತ. ಹೌದಲ್ಲ? ಇಲ್ಲಿ ಹುಲಿಯನ್ನ ಹೀರೋ ಮಾಡಬಾರ್ದಾಗಿತ್ತು. ಹೌದಲ್ಲ? ಇಲ್ಲಿ ಆಕಳನ್ನ ಹೀರೋ ಮಾಡ್ಬೇಕಾದ್ರೆ ಹುಲಿ ಸಾಯ್ಬೇಕು. ಅಕಸ್ಮಾತ್ ಹುಲಿ ಉಳಿತು ಅಂತಂದ್ರೆ ಅಲ್ಲಿ ಹೀರೋ ಯಾರಾಗ್ತಾರ? ಹುಲಿನೇ ಆಗತ್ತದ. ಎಲ್ಲಾರು ಹುಲಿನವೇ ಬಾರಿ ಏನ್ ಗ್ರೇಟ್ ಅಂದ್ಬಿಡ್ತಾರ. ಹೌದಲ್ಲ? ಅದಕ್ಕೋಸ್ಕರ ಈ ಕುತಂತ್ರಗೋಸ್ಕರ ಹುಲಿನ ಸಾಯಿಸ್ತಾನ ಕತೆಗಾರ. ಇದನ್ನ ಖಂಡನೆ ಮಾಡಿದ್ದದ ಆ ಕತೆ ಇದ್ರೊಳಗ. ನಿಮ್ಮ ಆರ್ಟಿಕಲ್ ಲೇಖನದಾಗ? ನಂದಲ್ಲದು, ನಮ್ ಹುಡುಗಂದು. ಹೌದೇನ್ರಿ? ಒಳ್ಳೆ ವಿಚಾರ ಅದ ಸರ್. ಈ ರೀತಿ ಡಿಫ್ರೆಂಟ್ ಥಿಂಕ್ ಮಾಡ್ಬೇಕಲ್ಲ. ಈಗ ನಾವು ಸಾಮಾನ್ಯ ಏನ್ ಥಿಂಕ್ ಮಾಡ್ತೀವಿ ಅಂತಂದ್ರ, ಅದು ಏನೋ ಅದು ಅದ್ರ ಬಲ್ಲ ಅಷ್ಟೊಂದ್ ಪ್ರಾಮಾಣಿಕತೆ ಇದೆ, ಅದ್ರ ಹಿಂದೆ ಇಂತ ಅದು ಒಂದು ದೊಡ್ಡ ಹಿನ್ನೆಲೆನೆ ಇದೆ, ಅದ್ರ ಕರು ಇದೆ, ಅದು ಇದು ಏನ್ ಬರ್ತಾನಂತಂದ್ರ, ಒಂದು ಆಕಳಿಗೆ ಎಲ್ಲೂ ಕೂಡ ಕುರುಪ್ ಹಾಕಿಲ್ಲ, ಅದು ಎಲ್ಲೂ ಪರ್ಚಿಲ್ಲ, ಅದಕ್ಕೆ ಎಲ್ಲೂ ಗಾಯ ಮಾಡಿಲ್ಲ, ಮತ್ತ ಅದು ಇದಕ್ಕ ಅದ್ರ ಕರುನು ಏನು ತಿಂದಿಲ್ಲ, ಅದು ಏನು ಮಾಡಿಲ್ಲ ಅಂದ್ಮೇಲೆ ಅದು ಯಾಕೆ ಸಾಯ್ಬೇಕು? ಇದಕ್ಕ ಗಿಲ್ಟಿ ಫೀಲಿಂಗ್ ಕಾರ್ಡ್ ಇರ್ಬೇಕು. ಅದಕ್ಕೇನಂತ್ರಿ, ಅತಿಯಾದ ಅದಕ್ಕೆ ಏನು ಕಾರಣನೇ ಇಲ್ಲ. ಇಲ್ಲಿ ಹುಲಿನ ವಿಲನ್ ಮಾಡ್ಬೇಕಾಗಿತ್ತು, ಆಕಳನ್ನ ಹೀರೋ ಮಾಡ್ಬೇಕಾಗಿತ್ತು. ಇದ್ರ ಅರ್ಥಾರ್ಥ ಇಷ್ಟೇ, ಇಲ್ಲಿ ಹುಲಿ ಅಂದ್ರೆ ನಾನ್ ವೆಜ್, ಇಲ್ಲಿ ಆಕಳ ಅಂದ್ರೆ ವೆಜ್. ಕರೆಕ್ಟ್ ಸರ್. ಇಲ್ಲಿ ನಾನ್ ವೆಜ್ ಅಂದ್ರನ ದಲಿತರು. ನೀವು ಹೇಳುತ್ತಾ ಆಂಗಲ್ ಈಗ ನನಗೂ ಅರ್ಥ ಆಗ್ತಾ ಇದೆ. ಕರೆಕ್ಟ್ ಸರ್, ಕರೆಕ್ಟ್. ಇದ್ರೊಳಗ ಒಳ ಮರ್ಮ ಇದೆ ಅಂತ ನಮ್ಗೆ ಈಗ ಅನಿಸ್ತಾ ಇದೆ. ಇಲ್ಲಿ ಹುಲಿ ಅಂದ್ರನ ದಲಿತರು, ಇಲ್ಲಿ ಆಕಳ ಅಂದ್ರನ ಈ ಬ್ರಾಹ್ಮಿನ್ಸ್. ಕರೆಕ್ಟ್ ಸರ್, ಕರೆಕ್ಟ್ ಕರೆಕ್ಟ್. ತಾವು ಹೀರೋಗಳಾಗ್ಲಿಕ್ಕೋಸ್ಕರ, ನಮ್ಮನ್ನು ವಿಲನ್ ಮಾಡ್ಲಿಕ್ಕೋಸ್ಕರ ಇಲ್ಲಿ ಹುಲಿಯನ್ನ ಸಾಯಿಸಿದ್ದು ಕತೆ ಒಳಗ ಕತೆಗಾರ.
ಹಿಂಗಲ್ ಕರೆಕ್ಟ್ ಅನಿಸ್ತದ ಸರ್. ಹೌದಲ್ಲ, ಹಿಂಗ್ ವಿಚಾರಗಳ ನೋಡಿ ಎಂತೆಂತ ವಿಚಾರಗಳು ಇರ್ತಾವ. ಒಬ್ಬೊಬ್ರ ಹತ್ರ ಒಂದೊಂದು ವಿಚಾರಗಳು ಇರ್ತಾವ, ಡಿಫ್ರೆಂಟ್ ವಿಚಾರಗಳು. ಅವ ಬರ್ದಿದ್ದ ಮಾಂಸಾಹಾರ ಇದು ವರ್ಸಸ್ ಸಸ್ಯಾಹಾರ ಅಂತಾನು ಬರ್ದಾನ. ಹಾ 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 ಪುಣ್ಯಕೋಟಿ. ಹಾ ಹಾ ಹಂಗ್ ಬರ್ದ ಕೊಟ್ಟಾನ ಅದನ್ನ. ಕರೆಕ್ಟ್ ಸರ್, ಕರೆಕ್ಟ್. ಹಾ ಅದೇ ಈಗ ಆಕಳಿಗೆ ಹೀರೋ ಮಾಡಕ್ಕೋಸ್ಕರ ಅವನೇನಪ್ಪಾ ಅಂತಂದ್ರ ಈಗ ಹುಲಿನ ಸಾಯಿಸಿದಾನೆ. ಕರೆಕ್ಟ್ ಸರ್. ಒಂದ್ ವೇಳೆ ಹುಲಿ ಸಾಯ್ಲಿಲ್ಲ ಅಂದ್ರೆ ಹೀರೋ ಸಿಗ್ತದ. ಅದ್ರ ಬಲ್ಲ ಕರುಣೆ ಬಿಡ್ತಿತ್ರಿ. ತಾನು ಹೊಟ್ಟೆ ಹಸಿದ್ರು ಅದೊಂದು ಬಿಟ್ಬಿಡ್ತು ಅಂತೇಳಿ ಹೀರೋ ಆಗ್ತಿತ್ತಲ್ಲ, ಅದಕ್ಕನ್ನು ಹೀರೋ ಮಾಡ್ಕೊಡ್ಬಾರ್ದು. ಸಸ್ಯಾಹಾರಗಳೇ ಹೀರೋಗಳು, ಮಾಂಸಾಹಾರಿಗಳು ಏನಪ್ಪಾ ವಿಲನ್ಗಳು ಚಿತ್ರಿಸೋಗೋಸ್ಕರ ಅವನು ಆ ರೀತಿ ಚಿತ್ರಿಸಿದಾನ. ಕರೆಕ್ಟ್ ಸರ್. ಏನ್ ಚೆನ್ನಾಗ್ ಅದನ್ನ ವಿವರಣೆ ಕೊಟ್ಕೊಂಡು ಹೋಗಿ ಗೊತ್ತಾ. ಅದ್ಭುತ ಸರ. ತುಂಬಾ ಒಳ್ಳೆ ವಿಚಾರಗಳನ್ನ ತಿಳ್ಕೊಂಡೆ ನಿಮ್ಮಿಂದ ನಾನು. ಈ ವಿಚಾರಗಳನ್ನ ವಿನಿಮಯಗಳಾಗ್ಬೇಕು ಸರ. ಈಗ ನೀವು ಇಂತ ವಿಚಾರ ತಿಳಿದ್ರಿ ನನಗ. ಅವನೇನೋ ಕಾಲ್ಪನಿಕ ಕಥೆಗಳು ಬರ್ದಿದ್ದಾನೆ ಮಕ್ಕಳನ್ನ ರಂಸಗೋಸ್ಕರ, ಅದಕ್ಕೆ ತಿಳ್ಕೊಂಡಿದ್ ನಾನು. ಅದ್ರ ಹಿಂದ್ ಇಂತ ದೊಡ್ಡ ಒಂದು ಹಿನ್ನೆಲೆ ಇದೆ ಅಂತೇಳಿ ನನಗೆ ಈಗ ನೀವ್ ಹೇಳಿದ ತಕ್ಷಣ ಗೊತ್ತಾಯ್ತು. ಅಂದ್ರೆ ಇವ್ರು ಉದ್ದೇಶಗಳು ಏನಿರ್ತಾವ ಅಂತಂದು ಹೂರಣಗಳನ್ನ ಬಹಳ ಚೆನ್ನಾಗಿ ತೆಗೆದಿಡ್ತಾರ, ಬಿಡಿಸಿಡ್ತಾರ. ಹೌದಲ್ಲ ರೀ. ಇದು ಇವ್ರ ಏನಿದು ಇವ್ರ ಕುಚೇಷ್ಟಗಳು ನಮ್ಗೆ ಅರ್ಥ ಆದಾಗ ನಾವು ಜಾಗೃತ ಆಗ್ತಿವಿ. ಕರೆಕ್ಟ್ ಸರ್, ಕರೆಕ್ಟ್. ಈ ಕಥೆಗಳನ್ನೆಲ್ಲ ಮಕ್ಕಳಿಗೆ ಸಣ್ಣಂದಿರ್ತ ನಮಗೂ ಹೇಳ್ಕೊಂತ ಬಂದಾರ, ಈಗಲೂ ಹೇಳ್ತಾರ, ಮುಂದಕ್ಕೂ ಹೇಳ್ತಾರ. ಹೌದಲ್ಲ. ಕರೆಕ್ಟ್ ಸರ್, ಕರೆಕ್ಟ್. ಅದೇ ಅದು ಸತ್ಯನ ಮರೆ ಮಾಚಿಸ್ತಾರ, ಜನರಿಗೆ ಅದನ್ನೇ ತುಂಬ್ತಾರ ಅವ್ರದೇ. ಈಗ ನಾವು ಬಸವ ಅಂತಂದ್ರೆ ಎತ್ತಿನ ಚಿತ್ರ ಇಳಿಸಿ ಬಸವ ಅಂದ್ರೆ ಎತ್ತು ಹಿಂಗೆಲ್ಲಾ ತಿಳಿಸ್ಕೊಂಡೆ. ನಾವೇನ್ ಮಾಡ್ಕೊಂಡಿದ್ವಿ, ಬಸವ ಅಂತಂದ್ರೆ ಎತ್ತ ಅಂತ ತಿಳ್ಕೊಂಡಿದೀವಿ ಮನ್ಮಾನಿಂದನ. ಬಸವ ಅಂದ್ರೆ ಹಂಗಲ್ಲಪ್ಪ, ಅವನೊಬ್ಬ ಕ್ರಾಂತಿ ಪುರುಷ, ಅವನೊಬ್ಬ ಸಮಾಜ ಸುಧಾರಕ ಅಂತೇಳಿ ನಮಗೀಗ ವೈಚಾರಿಕ ಪ್ರಜ್ಞೆ ಬಂದ ನಂತರ ಈಗ ಅನಿಸ್ತಾ ಇದೆ. ಮೊದ್ಲು ನಾವೆಲ್ಲ ಶಾಲೆಗೆ ಹೋಗುವಾಗ ಬಸವ ಅಂದ್ರೆ ಎತ್ತಿನ ಚಿತ್ರ ತೋರಿಸ್ತಿದ್ರು ಅಲ್ಲೇ. ಹೌದು ಹೌದು. ನಮ್ ತಲೆಲೆಲ್ಲ ಅಲ್ಲೇ ಇತ್ತು. ಆಮೇಲೆ ನನಗ್ ಸ್ವಲ್ಪ ವೈಚಾರಿಕ ಪ್ರಜ್ಞೆ ಬಂದ ನಂತರ ಕೆಲವೊಂದ್ ನಿಮ್ಮಂತವ್ರ ವಿಡಿಯೋಗಳು, ನಿಮ್ಮಂತ ವಿವರಗಳು ಓದಿದಾಗ ನನ್ಗ್ ಗೊತ್ತಾಯ್ತು, ಇವೆಲ್ಲಾ ಷಡ್ಯಂತ್ರ ಮಾಡಿದಾರಲ್ಲಪ್ಪ. ಬಸವ ಅಂತಂದ್ರೆ ಇವ್ರು ಸಿಸ್ಟಮ್ ಖಿಲಾಫ್ ಇದ್ರು, ಅದ್ಗೋಸ್ಕರ ಇವ್ರಿಗೆ ಎತ್ ಮಾಡಿದಾರೆ, ದನ ಮಾಡಿದಾರೆ. ಬಸವ ಅಂದ್ರೆ ದನ ಅಲ್ಲ, ಅವನೊಬ್ಬ ಕ್ರಾಂತಿ ಪುರುಷ, ಅವನ ಹೆಸರು ಹಾಳು ಮಾಡಿದಾರೆ ಕಳ್ಬಡ್ಡಿ ಮಕ್ಕಳು ಅಂತ ಆಮೇಲೆ ಅನಿಸ್ತು ನಮ್ಗೆ. ಈಗ ನನ್ಗ ಅನ್ಸೋದು ನಿಮ್ಗ ಅನ್ಸೋದ್ ರೀತಿ ಎಲ್ಲಾ ಮಕ್ಳಿಗೆ ಅನ್ಸ್ಬೇಕು, ಅನ್ಸದೇ ಇರ್ಬಾರ್ದು ಅಂತೇಳಿ ಅವ್ರ ಏನೇನೋ ಎಲ್ಲಾ ಷಡ್ಯಂತ್ರಗಳು ಹಣಿತಾ ಇರ್ತಾರ. ಅದ್ರ ವಿರುದ್ಧ ನಾವು ನೀವೆಲ್ಲ ಸೇರಿ ಹೋರಾಟ ಮಾಡ್ಬೇಕು, ವೈಚಾರಿಕ ಕ್ರಾಂತಿ ಮಾಡ್ಬೇಕಾಗಿದೆ ಸರ್. ಇಂತ ವೈಚಾರಿಕ ಲೇಖನಗಳು ಬರ್ಬೇಕು. ಹೌದು ಸರ್, ಹೌದೌದು. ಅದ್ರ ಅಸಲಿಯತ್ ಏನದ ಅನ್ನೋದು ಬರ್ಬೇಕು ಅವು. ಕರೆಕ್ಟ್ ಸರ್, ಕರೆಕ್ಟ್. ಇದು ಬಹಳ ಜನ ಮೆಚ್ಕೊಂಡ್ರಿ ಇದು ನಿಮ್ಗೆ ಹೇಳಿದ್ನಲ್ಲ ನಾನು ಇದ್ರದ್ದು ಪುಣ್ಯಕೋಟಿ ಕತೆ. ಅದೇ ನಿಮ್ ಫ್ರೆಂಡ್ ಅವ್ರು ಆರ್ಟಿಕಲ್ ಬರ್ದವ್ರು, ಪುಣ್ಯಕೋಟಿ ವಿಮರ್ಶೆ ಮಾಡಿದವರು, ವಿಶ್ಲೇಷಣೆ ಮಾಡಿದವರು. ಹೌದು. ಅವ್ರಿಗೆ ನನ್ ಥ್ಯಾಂಕ್ಸ್ ಹೇಳಿ ಸರ್, ಧನ್ಯವಾದಗಳನ್ನ. ಒಳ್ಳೆ ವಿಚಾರ ಸರ್ ಅವ್ರು. BBC ನ್ಯೂಸ್ ರಿಪೋರ್ಟರ್ ರೀ. ಹೌದೇನ್ರಿ? BBC ನ್ಯೂಸ್ ಇಂಟರ್ನ್ಯಾಷನಲ್ ಐತಲ್ಲ ಸರ್? ಹೌದೌದೌದೌದು, ಫಾರಿನ್ ಇರ್ತಾರ ಅವ್ರು. ಹೌದೇನ್ರಿ? ಅದೇ 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 ಮೇಲ್ ನಮ್ ಉತ್ತರ ಕರ್ನಾಟಕದವ್ರೆ. ಹೌದೇನ್ರಿ? ಒಳ್ಳೆ ಸರ್. ಊಟ ಗಿಟ ಆಯ್ತಾ? ಏನೋ ರೈಸ್ ಮಾಡ್ಬೇಕು ಅಂತ ಇದ್ರಿ? ಮಾಡ್ಬೇಕ್ರಿ, ಮನೆಯೊಳಗೆ ಇಲ್ಲ, ಹೆಣ್ಮಕ್ಳೆಲ್ಲ ಊರಿಗೆ ಹೋಗ್ಯಾರ. ಓಕೆ ಸರ್, ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಮಾತಾಡೋಣ. ಶರಣಾರ್ಥಿ. ಧನ್ಯವಾದ ಸರ್.